ಸಂವಾದಕ್ಕೆ ಸ್ವಾಗತ. ಬಿಜೆಪಿಯ ಜನಾಕ್ರೋಶ ಯಾತ್ರೆಯ ಆರಂಭ. ನನಗೆ ಈ ಕ್ಷಣಕ್ಕೂ ಒಂದು ವಿಚಾರ ಅರ್ಥ ಆಗ್ತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾವು ಜನಹಿತವನ್ನು ಕಾಯುತ್ತೇವೆ, ಬಡವರ ಏಳಿಗೆಗಾಗಿ ಶ್ರಮಿಸುತ್ತೇವೆ ಮತ್ತು ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಕಟಿಬದ್ಧರಾಗಿದ್ದೇವೆ. ಇಂಥ ಸ್ಟೇಟ್ಮೆಂಟ್ಗಳನ್ನು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾಧ್ಯಮದ ಮೈಕ್ ಮುಂದೆ ಹೇಳಿದ್ದೇ ಬಂತು. ವಾಸ್ತವವಾಗಿ ಅದಾಗ್ತಾ ಇದೆಯಾ? ಅದು ಕೇಂದ್ರ ಸರ್ಕಾರದ ಕಡೆಯಿಂದಲೂ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರದ ಕಡೆಯಿಂದಲೂ ಆಗ್ತಿಲ್ಲ. ಇದೆಲ್ಲದರ ನಡುವೆ BJP ಬಹುದೊಡ್ಡ ಅಜೆಂಡಾವನ್ನು ಇಟ್ಟುಕೊಂಡಿದೆ. ಅವ್ರು ಹೇಳ್ತಿರೋದು ಒಂದೇ ಮಾತು, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದೊಂದು ದಿವಸ ಆಗುವಂತಹ ಅನಾಹುತಗಳಿಗೆ ಕರ್ನಾಟಕ ಕಾಂಗ್ರೆಸ್ಸೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗತ್ತೆ. ಮುಂದೊಂದು ದಿವಸ ಜನ ಬೀದಿಗೆ ಬಂದು ಹೋರಾಟ ಮಾಡುವಂಥ ದಿನ ಕೂಡ ದೂರ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಹಾಲು, ಮೊಸರು, ಜೀರಿಗೆ, ಸಾಸಿವೆ ಯಾವುದೇ ತಗೋಬೇಕು ಅಂದರೂ ಕೂಡ ಪರಿಸ್ಥಿತಿ ಅಯೋಮಯ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಅವರಿಗೆ ಆ ಬದುಕನ್ನು, ಅಂದರೆ ಈ ಬೆಲೆ ಏರಿಕೆಯ ಮುಕ್ತ ಬದುಕನ್ನು ಕೊಡೋದಕ್ಕೆ ನಾವು ಈ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಿದ್ದೀವಿ ಅಂತ BJPಯವರು ಈಗಾಗಲೇ ಹೊರಟಿದ್ದಾರೆ. ಬಟ್ ಕೇಂದ್ರ BJPಯ ಸ್ಟ್ಯಾಂಡ್ ಏನು? ಕೇಂದ್ರ BJP ಕೂಡ ಇದೇ ಜನರ ಹಿತಕ್ಕಾಗಿ ಬೆಲೆ ಏರಿಕೆ ಮಾಡದೇ ಇದೆಯಾ ಅನ್ನೋದು ಸಹಜವಾಗಿ ಬರುವಂಥ ಪ್ರಶ್ನೆ. ಈ ಬೆಲೆ ಏರಿಕೆ ಕುರಿತಂತೆ ಇವತ್ತು ಮಾತಾಡೋಣ, ಚರ್ಚೆ ಮಾಡೋಣ, ಒಂದು ತೀರ್ಮಾನಕ್ಕೆ ಬರೋಣ. ನಾನು ದಿವ್ಯಶ್ರೀ. ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಅದೊಂದು ಸಮುದಾಯ, ಅದೊಂದು ಹಳ್ಳಿ, ಆ ಗ್ರಾಮೀಣ ಭಾಗ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಿ, ಈ ರೀತಿಯ ಹೋರಾಟಗಳು ನಡೀತಿತ್ತು. ಇವತ್ತು ಹೇಗಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮೂಲ ಸೌಕರ್ಯಕ್ಕಾಗಿ ಹೋರಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ನೀವು ಹಾಲು ತಗೊಳ್ಳಿ, ಬಸ್ ಟಿಕೆಟ್ ತಗೊಳ್ಳಿ, ಡೀಸೆಲ್, ಪೆಟ್ರೋಲು ಎಲ್ಲ ಬೆಲೆ ಏರಿಕೆಯಾಗಿ ಹೋಗಿದೆ. ಹಾಗಾಗಿ ರಾಜ್ಯದಲ್ಲಿ BJP ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ. CM ತವರು ಮೈಸೂರಿನಲ್ಲೇ ಬೀದಿಗಿಳಿದು BJP ರಣಕಹಳೆಯನ್ನು ಊದ್ತಾ ಇದೆ. ಹಾಲು, ಬಸ್ ಟಿಕೆಟ್, ಡೀಸೆಲ್ ದರ ಇದರ ಏರಿಕೆಗೆ ಖಂಡನೆ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ವಿರುದ್ಧ BJP ಕಿಡಿಕಾರಿದೆ. ಇನ್ನು ರಾಜ್ಯದಲ್ಲಿ ವಿಜೇಂದ್ರ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ದರಿದ್ರ ಸರ್ಕಾರವಿದೆ ಅಂತ ಹೇಳಿದ್ದಾರೆ. ಆಡಳಿತ ಸರಿಯಿಲ್ಲ ಅಂತ ಕೂಡ ಹೇಳಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಏನು ಹೇಳಿದ್ರು? ಕಪ್ಪ ಕಾಣಿಕೆ ಕೊಟ್ಟು ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ಹೇಳಿದ್ದಾರೆ. ಇನ್ನು ಕೇಸರಿ ರಣಕಹಳೆಗೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಇರ್ಬೋದು, ಖರ್ಗೆ ಅವರಿರ್ಬೋದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ಮೋದಿ ವಿರುದ್ಧವೇ ಪ್ರತಿಭಟನೆ ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ CT ರವಿ ಮಾತನಾಡಿದ್ದಾರೆ, ವಿಜೇಂದ್ರ ಮಾತನಾಡಿದ್ದಾರೆ, ಇನ್ನು ಆಡಳಿತ ಪಕ್ಷದ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ರಾಜ್ಯದಲ್ಲಿ ಒಂದು ರೀತಿ ಒಂದು ದರಿದ್ರ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಇಲ್ಲ. ಇವತ್ತು ರಾಜ್ಯದಲ್ಲಿ ಎಲ್ಲ ಶಾಸಕರು ಪರದಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಅಂತೂ ಜನ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಹಾಲಿನ ದರ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಒಂದು ರೀತಿ ಬೆಲೆ ಏರಿಕೆ ಮುಖೇನ ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಮತ್ತೊಂದು ಕಡೆ ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಕೊಟ್ಟು ಹಿಂದೂಗಳಿಗೆ ಇವತ್ತು ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದೆ. ಯಾವ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಮರ್ತಿದ್ದಾರೆ ಸಂಪೂರ್ಣವಾಗಿ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯದ ಜನರಿಗೆ ತಲುಪಿಸಬೇಕು. ಜನರ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಜನಾಕ್ರೋಶ ಯಾತ್ರೆನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಭ್ರಷ್ಟಾಚಾರದಲ್ಲಿ ಬ್ಯುಸಿಯಾಗಿದ್ದಾರೆ, ಪುರ್ಸತ್ತೆ ಇಲ್ದಂಗಾಗಿದೆ. ಲೂಟಿ 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 ಇದು ಅವರಿಗೆ ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನಿಮಗೆ BDAನಲ್ಲಿ ಲೂಟಿ, ಮೂಡಾದಲ್ಲಿ ಲೂಟಿ, ಮುಚ್ಚಾಕೊಳ್ಳೋದು ಹೆಂಗೆ ಅನ್ನೋದ್ರಲ್ಲಿ ಬ್ಯುಸಿ. ಒಂದು ಕಡೆ ಲೂಟಿ ಮಾಡೋದ್ರೊಳಗೆ, ಇನ್ನೊಂದು ಕಡೆ ಅದನ್ನ ಮುಚ್ಚಾಕೊಳ್ಳೋದು ಹೆಂಗೆ ಅಂಥೇಳಿ. ನಿಮಗೆ ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಒಂದೊಂದು ಇಲಾಖೆ, ಕಾರ್ಮಿಕ ಇಲಾಖೆ ಹಗರಣ, ಅಡಿಗೆ ₹100 ಪ್ಲಾನ್ ಸ್ಯಾಂಕ್ಷನ್ಗೆ ಲಂಚ ಕೊಡಬೇಕಾದಂಥ ದುಸ್ಥಿತಿ, ಟ್ರಾನ್ಸ್ಫರು ಕಾಸಿಲ್ಲದೆ ಟ್ರಾನ್ಸ್ಫರೇ ಆಗಲ್ಲ ಅಂತ ನೀವು ಯಾವುದೇ ಒಬ್ಬ
ಕ್ಲಾಸ್ 4 ಹಿಡಿದು ಕ್ಲಾಸ್ 1ವರೆಗೂ ಕೇಳಿ, ಕಾಸಿಲ್ಲದೆ ಟ್ರಾನ್ಸ್ಫರ್ ಮಾಡ್ತಾರ ಅಂತ ಕೇಳ್ರಿ. ಜನ ಪರಿತಾಪ ಪಡ್ತಿರೋದು ಮಾತ್ರ ಅಲ್ಲ, ಸರ್ಕಾರಕ್ಕೆ ಹಿಡಿಶಾಪನೂ ಆಗ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ BJPಯಲ್ಲಿರುವ ಆಕ್ರೋಶಗಳನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು. ಈಗ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ. ಕಚ್ಚಾ ತೈಲ ಬೆಲೆ ನಮ್ಮ ಕೈನಲ್ಲಿದೆಯಾ ಸರ್? ನೀವೇ ಹೇಳಿ. ಅಲ್ಲಿ ಮೇಲಾಗಿದ್ದಕ್ಕೆ ಇಲ್ಲಿ 10 ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ದೀವಿ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ಸು 10 ವರ್ಷದ ಹಿಂದೆ ಎಷ್ಟಿದೆ ಅದು ಇವಾಗ ಇಳಿಕೆ ಆಗಿದೆ ಅಲ್ಲ ಜಾಗತಿಕ ಮಟ್ಟದಲ್ಲಿ. ಮೋದಿ ಸರ್ಕಾರ ಇದೆ, ಮೋದಿ ಅವ್ರಿಗೆ ಕಮ್ಮಿ ಮಾಡೋಕ್ಕೆ ಹೇಳಿ ಆಟೋಮೆಟಿಕ್ ಇದನ್ನು ಕಮ್ಮಿ ಆಗುತ್ತೆ. ಇವ್ರಿಗೇನಾದರೂ ನೈತಿಕತೆ ಇದೆಯಾ? ಜನ ಯಾಕೆ ಇವರಿಗೆ ಅಬ್ಕಿ ಬಾರ್ 400 ಪಾರ್ ಘೋಷಣೆ ಅಂತ ಕೇಳ್ಬಿಟ್ಟು ಯಾಕೆ ಇವರಿಗೆ ಇದು ಕೊಟ್ಟಿಲ್ಲ ಅಂದರೆ ಇವರಿಗೆ ಮ್ಯಾಂಡೇಟು ಬೆಲೆ ಏರಿಕೆನೂ ಕೂಡ ಒಂದೇ, ಅದೂ ಕಾರಣ ಅಲ್ವಾ? ರಾಜ್ಯ ಸರ್ಕಾರ ಹೆಂಗೆ ಕಾರಣಭೂತರಾಗ್ತಾರೆ ಇದಕ್ಕೆ ಹೇಳಿ? ಈಗ ಇದೆಲ್ಲ ಕೂಡ ನಮ್ಮ ಕೈನಲ್ಲಿದೆಯಾ? ಆರ್ಥಿಕ ನೀತಿಗಳು, ರಾಷ್ಟ್ರ ಆರ್ಥಿಕ ನೀತಿಗಳು. ಅವ್ರು ಜಾಸ್ತಿ ಮಾಡಿದಾಗ, ಅವ್ರು ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದಾಗ, ಇಲ್ಲ ಇದು ರಾಷ್ಟ್ರದ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಹೌದಾ ಇಲ್ಲ? ಅವ್ರು ಯಾವಾಗ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಸೋಂಕು ಜಾಸ್ತಿ ಮಾಡಿದ್ದಾರೆ, ಅವಾಗೆಲ್ಲ ಹೇಳಿದ್ದೇನು? ಇಲ್ಲಪ್ಪ ಇದು ರಾಷ್ಟ್ರ ಬಲಿಷ್ಠ ಮಾಡಲಿಕ್ಕೆ, ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸಲಿಕ್ಕೆ ಅಂತ. ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದ್ರೆ ಸಮಸ್ಯೆ ಆಗ್ತದೆ ಜನರಿಗೆ. ಈಗಲೂ ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು UPA ಸಂದರ್ಭದಲ್ಲಿ ಎಷ್ಟು ಇತ್ತು ಪೆಟ್ರೋಲ್ ಡೀಸೆಲ್ ದರ ಅಷ್ಟಕ್ಕೆ ತೊಗೊಂಡು ಬನ್ನಿ, ಅದು ಆಟೋಮೆಟಿಕ್ ಕಮ್ಮಿ ಆಗ್ತದಲ್ಲ ನಮ್ಮದು. ಅದು ಜನ ಆಕ್ರೋಶ ಏನು ರ್ಯಾಲಿ, ಇದು ಬೋಗಸ್ ರ್ಯಾಲಿ ಇದೆ. ಈಗ ತಾನೇ ಚಿತ್ತಾಪುರಿಂದ ಬರ್ತಾ ಇದ್ದೆ, 50 ಜನ ಇಲ್ಲ ಅಲ್ಲಿ. ಆಟೋನಲ್ಲಿ ಮಾತ್ರ ಪಾಪ ಕೂಗಕ್ಕೊಬ್ಬನಿಗೆ ಇಟ್ಕೊಂಡಿದ್ದಾನೆ. ಇವರು ಮಾಡ್ತಾ ಇರೋ ಆರ್ಥಿಕ ನೀತಿಗಳಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಅಫೆಕ್ಟ್ ಆಗ್ತಾ ಇದೆ. ಎಲ್ಲಿದೆ ರೀ ಕೇಂದ್ರ ಸರ್ಕಾರದ ದುಡ್ಡು ಬರ್ತಾ ಇದೆಯಾ? ಇಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ನಿಂತೋಗಿದೆ. ಈಗ ಕಲಬುರಗಿ MP ಅವರು ಎಲೆಕ್ಟ್ ಆದಮೇಲೆ ಸ್ವಲ್ಪ ಕಚೇರಿಗಳು ಅಡ್ಡಾಡಿದ ಮೇಲೆ ಇವಾಗ ಸ್ವಲ್ಪ ದುಡ್ಡು ಬಿಡುಗಡೆ ಆಗಿದೆ CRF ಇಂದ. ಇದ್ರೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಯಾವ ವಿಷಯಕ್ಕೆ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ ಸ್ವಲ್ಪ ಡೀಟೇಲ್ಸ್ ತಗೊಳ್ಳಿ. ಯಾವ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಸ್ವಲ್ಪ ನೀವು ಡೀಟೇಲ್ಸ್ ಹೇಳಿದ್ರೆ ನಾನು ಅದ್ರ ಬಗ್ಗೆ ಉತ್ತರ ಕೊಟ್ಕೊಂಡು ಹೋಗ್ತೇನೆ. ನಂಬರ್ 1 ಲೀಡರ್ ಯಾವುದು? ಹಾಲ ಒಟ್ಟಾರೆ ಅವ್ರು ಮಾಡ್ತಕ್ಕಂಥದ್ದು. ಅವ್ರು ಆ್ಯಕ್ಚುಲಿ ಏನಾಗಿದೆ, ಕನ್ಫ್ಯೂಸ್ ಆಗಿದ್ದಾರೆ. ಮೋದಿ ಸಾಹೇಬ್ರ ವಿರುದ್ಧ ಮಾಡ್ತಿರೋದು. BJPಯವರು ಕನ್ಫ್ಯೂಸ್ ಆಗಿದ್ದಾರೆ. ಇಡೀ ದೇಶದಲ್ಲಿ ಒಟ್ಟಾರೆ ಬೆಲೆ ಏರಿಕೆ ಆಗಿದ್ರೆ ಮೋದಿ ಸಾಹೇಬ್ರೆ ಕಾರಣ. ಅವ್ರ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹೇಳಕ್ಕೆ ಬರ್ತಿಲ್ಲ. ಅವ್ರು ನಂಬಿ ಕಾಂಗ್ರೆಸ್ ಹೆಸರು ಹೇಳ್ತಿದ್ದಾರೆ. ಸ್ಟೇಟ್ ರಿಕ್ವೈರ್ಮೆಂಟ್ ಆಯಿತು, ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ, ಇವರ ಅವಧಿಯಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಡಿಫ್ರೆನ್ಸ್ ನೋಡಿ ಎಷ್ಟಿದೆ, ಪರ್ಸೆಂಟೇಜ್ ನೋಡಿ. ನಾವು 2013ರಿಂದ 18ವರೆಗೆ ನಾವು ಅಧಿಕಾರ ಇದ್ವಿ, 18ರಿಂದ ಇವರು ಅಧಿಕಾರದಲ್ಲಿ ಬಂದರು. ಇವ್ರ ಅವಧಿಯಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಮಾತಾಡ್ಬೋದು. ಏನಾಗುತ್ತೆ, ಮೀಡಿಯಾ ಪಬ್ಲಿಸಿಟಿ ಬೇಕು ಅಲ್ವಾ? ಮತ್ತು ಯಾವುದೋ ರೀತಿ ಅಂತ ಅವ್ನು ಮಾಡಬೇಕಾಗಿದೆ, ಮಾಡಲಿ, ಅದಕ್ಕೆ ವೆಲ್ಕಮ್ ಮಾಡ್ತೀವಿ. ಬಟ್ ಯಾವುದನ್ನು ಸ್ಪೆಸಿಫಿಕ್ ಆಗಿದ್ದರೆ ನಾನು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೇನೆ. ಒಂದು ಇದರ ಜೊತೆಗೆ ಮೊನ್ನೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಯಾವ ವಿಷಯಕ್ಕೆ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ ಸ್ವಲ್ಪ ಡೀಟೇಲ್ಸ್ ತಗೊಳ್ಳಿ. ಯಾವ ಬೆಲೆ ಏರಿಕೆ ಬಗ್ಗೆ? ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರು ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಇನ್ನು BJP ವಕ್ತಾರರಾಗಿರುವಂತಹ ಪ್ರೊಫೆಸರ್ ಸನತ್ ಕುಮಾರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ. ಸ್ವಾತಿ, ರಾಜ್ಯದಲ್ಲಿರುವುದು ಲೂಟಿ ಸರ್ಕಾರ, ದರಿದ್ರ ಆಡಳಿತ. ಜನ ಮುಂದೊಂದು ದಿವಸ ಬೀದಿಗಿಳಿದು ಹೋರಾಟ ಮಾಡುವಂತಹ ಕಾಲ ದೂರ ಇಲ್ಲ ಅನ್ನೋದು BJPಯ ವಾದ. ಏನಂತೀರಿ? ವಿಜೇಂದ್ರ ಅವರು ಅವ್ರು ಬೈಟ್ ನೋಡ್ತಾ ಇದ್ದೆ ನಾನು. ರಾಜ್ಯದಲ್ಲಿ ದರಿದ್ರ ಸರ್ಕಾರ ಇದೆ ಅನ್ನೋವಂಥದ್ದು. ಅವ್ರಿಗೆ ಆ ಬಾಯಾದರೂ ಹೇಗೆ ಬಂತೋ ಮಾತಾಡೋದಕ್ಕೆ ನನಗೆ ಅರ್ಥ ಆಗಿಲ್ಲ. ಮೊನ್ನೆ ಅಷ್ಟೇ ಎದ್ನೋ ಬಿದ್ನೋ ಅಂತ ಪಕ್ಷನ ಹೆಂಗೋ ಮಾಡಿ ತನ್ನ ಸ್ಥಾನವನ್ನು ತಕ್ಕ ಮಟ್ಟಕ್ಕೆ 1 ತಿಂಗಳಿಗೋ 2 ತಿಂಗಳೋ ಉಳಿಸ್ಕೊಂಡು ಡೆಲ್ಲಿಲಿ ಹೋಗಿ ಕೇಳ್ಕೊಂಬಂದಿದ್ದಾರೆ ಮೊನ್ನೆ ಪಾರ್ಲಿಮೆಂಟ್ ಸೆಷನಲ್ಲಿ. ಆಯಿತು, ಈಗ ಯತ್ನಾಳನ್ನ ನಾವು ಬರ್ಖಾಸ್ ಮಾಡಿಬಿಟ್ವಿ ಪಕ್ಷದಿಂದ, ಈಗ ನಾನೇನಾದರೂ ಹೋರಾಟ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಯಾರೋ ಅಲ್ಲಿ ಪಾರ್ಲಿಮೆಂಟಲ್ಲಿ ಓಡಾಡೋರು ಹೇಳಿದ್ದಾರೆ ಅವರಿಗೆ, ಒಂದು ಕೆಲಸ ಮಾಡಿ ತಾವು ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿ ಅಂತ. ಎಂಥ ಸಂದರ್ಭದಲ್ಲಿ ಅವ್ರು ಹೋರಾಟ ಶುರು ಮಾಡಿದ್ರು ಅಂತಂದರೆ, ಮೊನ್ನೆಯಿಂದ ಅವರು ಅಹೋರಾತ್ರಿ ಧರಣಿ ಶುರು ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ದಿನದಿಂದ ಅವರು ಅಹೋರಾತ್ರಿ ಧರಣಿಯನ್ನು ಶುರು ಮಾಡಿದ್ರು. ಇವತ್ತಿಂದನೇ ಎಕ್ಸೈಸ್ ಡ್ಯೂಟಿಯನ್ನು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲಿನ ಮೇಲೆ ಹೈಕ್ ಮಾಡಿದೆ. ಅಯ್ಯಯ್ಯೋ, ನನ್ನ ತಲೆ ಮೇಲೆ ಕಲ್ಚಪಡಿ ಎದ್ದು ಬಿಡ್ತಲ್ಲ ಅಂತ ವಿಜೇಂದ್ರ ಅವರು ತಲೆ ಮೇಲೆ ಟವಲ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇನ್ನೂ ಮಾಧ್ಯಮದ ಕಣ್ಣುಗಳಿಗೆ, ಕ್ಯಾಮ್ರಾದ ಕಣ್ಣುಗಳಿಗೆ ಅದು ಇನ್ನೂ ಬಿದ್ದಿಲ್ಲ. ಬೀಳುವಂಥ ಸಂದರ್ಭ ಕೂಡ ಬಹಳ ದೂರ ಇಲ್ಲ.
ಒಂದು ವಿಚಾರ ಬಹಳ ಸ್ಪಷ್ಟ ತಾವು ಬೆಲೆ ಏರಿಕೆ ಆಕ್ಚುಲಿ ಸನ್ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಪ್ರಶ್ನೆ ಕೇಳ್ತಾ ಇದ್ರು. ನಾನು ಆ ಪ್ರಶ್ನೆಯನ್ನ ಮತ್ತು ಅದರಿಂದ ಉತ್ತರವನ್ನ ನಾನು ಬಿಜೆಪಿ ಅವರಿಂದ ಬಯಸ್ತೀನಿ. ತಾವು ಬೆಲೆ ಏರಿಕೆ ಅಂತ ಹೇಳ್ತಾ ಇದೀರಲ್ಲ, ಯಾವ ಬೆಲೆ ಏರಿಕೆ? ಹಾಲಿನ ಬಗ್ಗೆ ಬೆಲೆ ಏರಿಕೆ ಮಾತಾಡ್ತಾ ಇದ್ದೀರಾ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆ ಮಾತಾಡ್ತಾ ಇದ್ದೀರಾ, ದವಸ ಧಾನ್ಯಗಳ ಬೆಲೆ ಏರಿಕೆ ಮಾತಾಡ್ತಾ ಇದ್ದೀರಾ, ಅಥವಾ ದಿನನಿತ್ಯದ ಬದುಕಿನ ಬೆಲೆ ಏರಿಕೆಗಳನ್ನ ಮಾತಾಡ್ತಾ ಇದ್ದೀರಾ? ಬೆಲೆ ಏರಿಕೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಇವತ್ತಿನ ದಿನ ಬಿಜೆಪಿ ಅವರಿಗೆ ತಾಕತ್ತಿದ್ರೆ ಸ್ಟೇಟ್ ಇನ್ಕ್ರೀಸ್ ಮಾಡಿರುವಂತಹ ಬೆಲೆ ಏರಿಕೆ ಯಾವುದು, ಸೆಂಟ್ರಲ್ ಇಂಪೋಸ್ ಮಾಡಿರುವಂತಹ ಟ್ಯಾಕ್ಸ್ಗಳು ಯಾವುದು, ನಾವು ಹೇಗೆ ಬೆಲೆ ಏರಿಕೆಯನ್ನ ಕಡಿತಗೊಳಿಸುವಲ್ಲಿ ಕರ್ನಾಟಕ ಸರ್ಕಾರ ಯಶಸ್ವಿಯಾಗಿದೆ, ಆದರೆ 4 ಟ್ರಿಲಿಯನ್ ಎಕಾನಮಿ ಟಚ್ ಆಗ್ಬಿಟ್ಟಿದೀವಿ ಅಂತ ಹೇಳುವಂತಹ ನರೇಂದ್ರ ಮೋದಿ ಅವರ ಸರ್ಕಾರ ಯಾಕೆ ಇವತ್ತಿನ ದಿನ ಎಕ್ಸೈಸ್ ಡ್ಯೂಟಿಯನ್ನ ನೀವು ಜಾಸ್ತಿ ಮಾಡಿದ್ರಿ? ಯಾಕೆ ತಾವು ಟ್ರಂಪ್ಗೆ ಬಹಳ ಆಪ್ತರು, ಅವರೇ ಹೇಳ್ಕೊಂಡಿದ್ದಾರೆ. ಯಾಕೆ 26% ಇಂಪೋರ್ಟ್ ಡ್ಯೂಟಿಯನ್ನು ಹಾಕಿಸ್ಕೊಂಬಂದ್ರಿ ಟ್ರಂಪ್ ಇಂದ? ಯಾಕೆ ಅವರು ನಮ್ಮನ್ನ ಏನು ಇನಾಗ್ರೇಷನ್ಗೆ ಅವರ ಪದಗ್ರಹಣಕ್ಕೆ ನಮ್ಮನ್ನ ಕರೆಯಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ತಾವು ಜೈಶಂಕರ್ ಅವರನ್ನ ಕರೆಸಿದ್ರಿ? ಗ್ಲೋಬಲಿ ನಡೆಯುವಂತಹ ಎಷ್ಟೋ ವಿಚಾರಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಕಾರಣ ಆಗಿರುತ್ತೆ ಹೊರತು ರಾಜ್ಯ ಸರ್ಕಾರಗಳು ಕಾರಣ ಆಗಿರೋದಿಲ್ಲ. ಅದನ್ನ ಡಿಪ್ಲೊಮಸಿ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಡಿಪ್ಲೊಮಸಿಯನ್ನ ಅಲ್ಲಿ ಕೂತಿರುವಂತಹ, ದೆಹಲಿಯಲ್ಲಿ ಕೂತಿರುವಂತಹ ಪ್ರಧಾನಮಂತ್ರಿ ಆಗಿರಬಹುದು, ವಿತ್ತ ಸಚಿವರಾಗಿರಬಹುದು, ಅಲ್ಲಿರುವಂತಹ ಗೃಹ ಸಚಿವರಾಗಿರಬಹುದು, ಅವರೇ ಇದನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆ ಒಂದು ಪಾಲಿಸಿಗಳೇ ಇದನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ನಿಮಗೆ ಬೇಕಾಬಿಟ್ಟಿ ಸುಖ ಸುಮ್ಮನೆ 2 ರೂಪಾಯಿ ಜಾಸ್ತಿ ಮಾಡಿದ್ರಿ ಎಕ್ಸೈಸ್ ಡ್ಯೂಟಿ. ಇವತ್ತಿನ ದಿನ ಪೆಟ್ರೋಲ್ ಮಿನಿಸ್ಟ್ರಿ ಕಡೆಯಿಂದ ಒಂದು ಟ್ವೀಟ್ ಬಂದಿದೆ, ಇಲ್ಲ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗಿರ್ಬೋದು, ಇದು ರಿಟೈಲ್ ಪ್ರೈಸಸ್ ಮೇಲೆ ಯಾವುದೇ ಪರಿಣಾಮ ಬೀಳೋದಿಲ್ಲ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗುತ್ತೆ. ರಿಟೈಲ್ ಅಂದರೆ ಈಗ ನಾವೇನು ಪರ್ಚೇಸ್ ಮಾಡ್ತೀವಿ ಪೆಟ್ರೋಲ್ ಪಂಪ್ಗಳಲ್ಲಿ, ಅದನ್ನು ರಿಟೈಲ್ ಪೆಟ್ರೋಲ್ ಅಂತ ಹೇಳುವಂಥದ್ದು. ಅದು ಜಾಸ್ತಿ ಆಗೋದಿಲ್ಲ ಅಂತ ಇವತ್ತಿನ ದಿನಕ್ಕೆ ಹೇಳಿರುವಂಥದ್ದು. ಇನ್ನು 10 ದಿನ ನೋಡಿ, ರಾಮನವಮಿಯ ಒಂದು ವಿಶೇಷ ಗಿಫ್ಟ್ ದೇಶದ ಜನತೆಗೆ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಯಾವುದು ಅಂತಂದ್ರೆ, ಇನ್ನು 10 ರಿಂದ 15 ದಿನದಲ್ಲಿ ಕನಿಷ್ಠ ಅಂತಂದ್ರೂ 1 ರಿಂದ 2 ರೂಪಾಯಿ ಪೆಟ್ರೋಲ್, 50 ಪೈಸೆಯಿಂದ 1 ರೂಪಾಯಿ ಡೀಸೆಲ್ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಸೊ ತಾವು ಯಾವ ಸರ್ಕಾರವನ್ನ ವೋಟ್ ಮಾಡಿದಿರಿ? ಅಂಡ್ ಇಲ್ಲಿ ನಿಂತ್ಕೊಂಡು ಹೋರಾಟ ಮಾಡಬೇಕು, ನನ್ನ ಅಸ್ತಿತ್ವವನ್ನು ನಾನು ಜನರಿಗೆ ತೋರಿಸ್ಕೊಳ್ಬೇಕು, ನಾನು ಉಳಿಸ್ಕೊಳ್ಬೇಕು, ಮೈಸೂರಿಗೆ ಬಂದು ನಾನು ಪಾದಯಾತ್ರೆ ಮಾಡಬೇಕು ಅಂತ ತಾಕತ್ತಿದ್ರೆ ವಿಜೇಂದ್ರ ಅವರೇ, ಇವತ್ತಿನ ದಿನ ಹೇಳ್ತಾ ಇದ್ದೀನಿ, ಉತ್ತರ ಕರ್ನಾಟಕಕ್ಕೆ ತಾವೇನು ಹೇಳ್ಕತಿರಲ್ಲ, ತಮ್ಮ ಒಂದಿಷ್ಟು ಲಿಂಗಾಯತ ಪ್ರಾಬಲ್ಯ ಇರುವಂತಹ ಪ್ರದೇಶಗಳಲ್ಲಿ ನಾವು ಗೆದ್ಕೊಂಡು ಬಂದ್ಬಿಟ್ಟಿದೀವಿ ಅಥವಾ ಗೆದ್ಬಿಟ್ಟಿದೀವಿ, ತಂದೆಯವರ ನಂತರ ನಾನು ಅಂತ ತಾವು ಏನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಲ್ಲ, ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಬೆಲೆ ಏರಿಕೆ ನಡೀತಾ ಇದೆ, ಈ ಸರ್ಕಾರದಿಂದ ನಿಮಗೆ ಅನ್ಯಾಯ ಆಗಿದೆ ಅನ್ನುವಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ತಮಗೆ ತಾಕತ್ತಿದ್ರೆ ಕೊಟ್ಟು ನೋಡಿ, ಅಲ್ಲಿನ ಜನ ಹೇಗೆ ನಿಮ್ಮನ್ನ ಗಡಿಪಾರು ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ರೈಟ್. ಸನತ್ ಅವರೇ, ನೀವು ಹೇಳಬೇಕು, BJP ತನ್ನ ಆಕ್ರೋಶವನ್ನು ಮರೆಮಾಚುವುದಕ್ಕೆ ಜನಾಕ್ರೋಶ ಅಂತ ಹೇಳಿ ಯಾತ್ರೆಯನ್ನು ಮಾಡ್ತಾ ಇದೆ. ಇದು ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇದ್ರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ, ಸ್ವಾತಿ ಅವರು ಈಗಾಗಲೇ ಮಾತಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ. ಅದಕ್ಕೆ ನಿಮ್ಮ ರಿಪ್ಲೈ ಏನು? ಪೆಟ್ರೋಲ್ ವಿಚಾರವನ್ನು ತಗೊಂಡ್ರೆ ಒಂದು ಸ್ವಲ್ಪ ಅವರು ಆ ಥರದಲ್ಲೇ ನಿರ್ಧಾರವನ್ನು ಹೇಳಿಬಿಟ್ರು. ಅವ್ರ ಪಾರ್ಟಿ ಹೇಗೆ ಹೇಳ್ತೋ ಅದೇ ಹಾಗೆ ಹೇಳಿದ್ದಾರೆ. ಅವರಿಗೆ ಅವರು ಭವಿಷ್ಯ ಗೊತ್ತಾಗಿದೆ. ಬಿಜೆಪಿ ಪೆಟ್ರೋಲ್ ಏನು ರಿಫೈನರಿಗಳಿದಾವೆ ಅವ್ರ ಕಡೆಯಿಂದ ಅದನ್ನ ತಗೋತೀವಿ ಅನ್ನುವಂಥದ್ದು 2 ರೂಪಾಯಿ, ಅದರಲ್ಲಿ 1 ರೂಪಾಯಿನ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಆಲ್ರೆಡಿ ದೇ ಹ್ಯಾವ್ ರಿಲೀಸ್ಡ್, ಏನು ಕೇಂದ್ರ ಸರ್ಕಾರದಿಂದ ಬಂದಿದೆ. ಆಯ್ತಾ, ಜನಸಾಮಾನ್ಯರ ಮೇಲಂತೂ ಈ ಹೊರೆನ ನಾವು ಹಾಕಿಲ್ಲ. ಒಂದು ಎರಡನೇದು, ಸದ್ಯಕ್ಕೆ ಅಂತಲ್ಲ, ನಿಮ್ಮ ಥರ ಆ 50 ml ಜಾಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಕೋತ ಮಾಡೋದಿಲ್ಲ ಆಮೇಲೆ. ಆಯ್ತಾ, ಅದು ಅಷ್ಟೇ ಅಲ್ಲ. ಒಂದ್ ನಿಮಿಷ ಇರಿ, ನಾನು ಮಾತಾಡ್ತಿದ್ದೀನಿ. ನೀವು ಮಾತಾಡೋದಿದ್ರೆ ಇನ್ನೂ ಒಂದ್ ಸ್ವಲ್ಪ ಏನಾದ್ರು ಮಾತಾಡಿದ್ರೆ ಮುಗಿಸಿ, ಆಮೇಲೆ ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಮುಗೀತಾ? ಇನ್ನು ಮಾತಾಡಲ್ಲ ನಾನು ಮಾತಾಡೋತ್ತಿಗೆ. ಈಗ ಅಲ್ಲ, ನಿಮ್ಮ ಹಾವೇರಿ ವಿಭಾಗದಲ್ಲಿ ಏನೋ ಯಾವುದು ಪರ್ಟಿಕ್ಯುಲರ್ ಆಗಿ ಹೇಳಿ ಅಂದ್ರು. ಹಾವೇರಿ ವಿಭಾಗದಲ್ಲಿ ಏನಾಗ್ತಿದೆ ಅವ್ರು ಹೇಳಬೇಕು. ಅಲ್ಲಿ ಹಾಲಿನ ಬೆಲೆ ರೈತರಿಗೆ ಕೊಡೋದ್ರಲ್ಲಿ 3.5 ರೂಪಾಯಿ ಇಳಿಸಾಕ್ಬಿಟ್ಟಿದ್ದಾರೆ. ಸಂಘಕ್ಕೆ ಕೊಡುವ ರೇಟು ಬೇರೆ, ಮತ್ತೆ ಅವರು ಇದಕ್ಕಿದೆಯಲ್ಲ ರೈತರಿಗೆ ಕೊಡುವಂತ ಬೆಲೆಯಲ್ಲಿ 3.5 ರೂಪಾಯಿ ಎಲ್ಲ ಕಡೆನೂ ಕಟ್ ಮಾಡಿದ್ದಾರೆ. ಹಸುವಿನ ಹಾಲಿಗೆ ಬೇರೆ ಬೆಲೆ, ಇವ್ರದ್ದು ಎಮ್ಮೆ ಹಾಲಿಗೆ ಬೇರೆ ಬೆಲೆ, ಫ್ಯಾಟ್ ಜಾಸ್ತಿ ಇರುತ್ತೆ, ಬೇರೆ ಬೆಲೆ 44 ರೂಪಾಯಿ ಇತ್ತು, ಅದ್ರಲ್ಲಿ 3.5 ರೂಪಾಯಿ ಸಂಘಕ್ಕೆ ಕೊಡೋದ್ರಲ್ಲಿ ಕಟ್ ಮಾಡಿದ್ದಾರೆ. 3.5 ರೂಪಾಯಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯಿಂದ ಕಟ್ ಮಾಡಿದ್ದಾರೆ. 3.5 ರೂಪಾಯಿ ಆ ಕಡೆಯಿಂದ ಬಂತು, 4 ರೂಪಾಯಿ ಗ್ರಾಹಕರಿಂದ ಕಿತ್ಕೊಂಡ್ರು,
ಕೇಳಿದ್ರೆ ನಮ್ಮ ಏನು ಹಾವೇರಿಯ ಹಾಲು ಒಕ್ಕೂಟ ಏನಿದೆಯಲ್ಲ ಲಾಸಲ್ಲಿದೆ ಅಂತ ಹೇಳ್ತಾರೆ, ಲಾಸಲ್ಲಿದೆ ಅಂತ. ಆಮೇಲೆ ಇವ್ರು ಹೇಳ್ತಾರೆ ನಾವು ಏನು ನಂದಿನಿ KM ಬ್ರ್ಯಾಂಡ್ ಏನಿದೆ ಅದು ವಿಶ್ವದಾದ್ಯಂತ ಹೋಗಿದೆ, ಅದು ಬ್ರ್ಯಾಂಡ್ ವರ್ಲ್ಡ್ ವೈಡ್ ಇದೆ, ಸ್ಪಾನ್ಸರ್ ಮಾಡಿದ್ದೀವಿ, ಆ ರೀತಿಯಾಗಿ ನಾವು ಬೆಳ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಬಡ ರೈತರ ಹತ್ರ 4 ರೂಪಾಯಿ ಪ್ಲಸ್ ನಮ್ಮ ಹತ್ರ 4 ರೂಪಾಯಿ, ಅವ್ರ ಹತ್ರ 300 ರೂಪಾಯಿ, 700 ರೂಪಾಯಿ ಕಿತ್ಕೋತಾ ಇದ್ದೀರಾ? ಅದಾದ್ಮೇಲೆ ನಿನ್ನೆ ಅವ್ರು ಸ್ಟ್ರೈಕ್ ಮಾಡಿದ್ದಕ್ಕೆ 200 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈ 700 ರೂಪಾಯಲ್ಲಿ 200 ರೂಪಾಯಿ ಕೊಡ್ತೀವಿ ಅಂತ 5 ರೂಪಾಯಿ ಇವರಿಗೆ ಮತ್ತೆ ಇವ್ರೇನು ಹೇಳಿದ್ರು? ಹಾಲಿನ ಬೆಲೆ ಏರಿಕೆ ಮಾಡಿದಾಗ ಏನು ಹೇಳಿದ್ರು? ಅವ್ರೇನೋ ಹೇಳಿದ್ರಲ್ಲ, ಏರಿಕೆ ಯಾವ್ದ್ರ ಬಗ್ಗೆ ಪರ್ಟಿಕ್ಯುಲರ್ ಮಾತಾಡಿ ಅಂತ ಹೇಳಿದ್ರಲ್ಲ, ಹೇಳ್ತಾ ಇದ್ದೀನಿ. ಇವರು 4 ರೂಪಾಯಿ ಏರಿಸಿದವಾಗ ಡೈರೆಕ್ಟ್ ಆಗಿ 4 ರೂಪಾಯಿ ರೈತರಿಗೆ ಹೋಗುತ್ತೆ ಅಂತ ಹೇಳಿದ್ರು ಇಲ್ವೋ? ಈ ಜನತೆ ಮುಂದೆ ಹೇಳಿದ್ರು ಇಲ್ವಾ? ಇದು ಸುಳ್ಳಲ್ವಾ? ಹಸಿ ಸುಳ್ಳಲ್ವಾ? ಎದ್ರನೇ ನಿದರ್ಶನ ಇದೆ. ಇಳಿಸ್ತಾರ ಇವರು? ಇವರಿಗೆ 700 ರೂಪಾಯಿ ಜನರಿಗೆ ತಲುಪಬೇಕು, 662 ಕೋಟಿ ರೂಪಾಯಿ ಇನ್ನೂ ಬಾಕಿ ಉಳಿಸ್ಕೊಂಡು ಕೂತಿದ್ದಾರೆ. ಆ ರೈತರಿಗೆ ಕೊಡಬೇಕಾಗಿರುವಂತದ್ದು ಅದ್ರ ಬಗ್ಗೆ ಇವ್ರು ಮಾತಾಡಲ್ಲ. ಇವ್ರು ಕೇಂದ್ರ ಸರ್ಕಾರದಲ್ಲಿ ಅದು ಜಾಸ್ತಿ ಮಾಡಿದ್ರು, ಇದು ಜಾಸ್ತಿ ಮಾಡಿದ್ರು. ನೀವು ಇಲ್ಲಿ ಉಸಿರಾಡೋ ಗಾಳಿ ಒಂದ್ಬಿಟ್ಟು ಮತ್ತೆ ಎಲ್ಲದಕ್ಕೂ ಹಾಕಿದೀರಾ ಕಸ. ಅದು ಬೆಂಗಳೂರಲ್ಲಿನ ಕಸ, ಅದಕ್ಕೂ ಸೆಸ್ ಹಾಕಿದಿರಲ್ಲ. ಅದನ್ನೇ ಕೇಳ್ತಾ ಇದ್ರು. ನೀವೇನ್ ಹಾಲಿನ ಬಗ್ಗೆ ಮಾತಾಡ್ತಿದ್ರಾ? ಅಲ್ಲ, ಅದನ್ನೇ ಹೇಳ್ತಾ ಇದೀನಿ. ಬೆಲೆ ಏರಿಕೆ ಆಕ್ರೋಶ ಯಾವ್ದಕ್ ಬಿಟ್ಟಿದ್ದೀರಾ? ಮೇಡಮ್ ಒಂದ್ ನಿಮಿಷ ಸಮಾಧಾನ ಇರ್ಲಿ, ನಾವು ಇಂಟ್ರೆಸ್ಟ್ ಮಾಡಬೇಡಿ. ನಿಮ್ದೇ ಹೋಗ್ತಾ ಇದೆ, ನಿಮ್ ವಿಚಾರನೇ ಹೇಳ್ತಾ ಇದ್ದೀನಿ, ಆಯ್ತಾ? ಅದಾದ್ಮೇಲೆ ಕಸ ಸೆಸ್ ಹಾಕಿದ್ದಾರೆ, ಆಮೇಲೆ ಎಕ್ಸೈಸ್ ಡ್ಯೂಟಿ ಹೇಳಿದ್ದಾರೆ. ಸರ್ ಮೇಡಮ್, ನೀವು ಒಂದು ಅರ್ಥ ಮಾಡ್ಕೋಬೇಕು, ಸಿದ್ದರಾಮಯ್ಯ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾವುದೇ ವರ್ಷ ತಗೊಳ್ಳಿ, ಯಾವುದೇ ಟರ್ಮ್ ತಗೊಳ್ಳಿ, ನೀವು ಆಬಕಾರಿ ಮಾತ್ರ ಕಂಡಲ್ಲಿ ಹಾಕಿದ್ದಾರೆ ಸುಂಕ. ಅಂದ್ರೆ ಕುಡಿಯೋದು ಕಮ್ಮಿ ಆಗತ್ತೆ, ಅದು ಬೇರೆ ವಿಚಾರ. ಆದ್ರೆ ಅವರಿಗೆ ಆದಷ್ಟು ಮದ್ಯಪಾನ ಪ್ರಿಯರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಆದಷ್ಟು ತೊಂದರೆ ಕೊಟ್ಟಿದ್ದಾರೆ, ಆಯ್ತಾ? ನೆಕ್ಸ್ಟ್ ಆಮೇಲೆ ಇಲ್ಲಿ ಕಸ್ಟಮ್ ಡ್ಯೂಟಿ 25% ಅಲ್ಲಿಗೆ ಹಾಕ್ಸ್ಕೊಂಡ್ ಬಂದ್ರು. ಚೈನಾದವ್ರು ಹೋಗಿ 34% ಹಾಕ್ಸ್ಕೊಂಡವ್ರೆ, ಅದ್ರ ಬಗ್ಗೆ ಮಾತಾಡಲ್ಲ. ಬೇರೆ ದೇಶಕ್ಕೆ ಇನ್ನೂ ಜಾಸ್ತಿ ಹಾಕಿದ್ದಾರೆ. ಹಂಗೆ ಓವರಾಲ್ ಗ್ಲೋಬಲಿ ನೋಡಿದವಾಗ ನಮ್ ಕಮ್ಮಿನೇ ಹಾಕಿದ್ದಾರೆ ಮೋದಿ, ಟ್ರಂಪ್, ಆಯ್ತಾ? ನಾವು ಸಮರ್ಥನೆ ಮಾಡ್ಕೊಂತ ಇಲ್ಲ. ಒಂದ್ ನಿಮಿಷ ಹೋಲ್ಡ್ ಆನ್, ಸಮರ್ಥನೆ ಮಾಡ್ಕೊಂತ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಅವ್ರಿಗೆ ಅದೇ ರೀತಿ ಟ್ಯಾಕ್ಸ್ ಬಡದ್ವಿ, ಅವರಿಂದ ನಾವೇನು ಆಮದು ಮಾಡ್ಕೊತಾ ಇದ್ವಿ, ಅದಕ್ಕೆ ಟ್ಯಾಕ್ಸ್ ಬಡದ್ವಿ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ರಿಟರ್ನ್ ಆಗಿ ಈ ರೀತಿ ಕೊಡ್ತಾ ಇದ್ದಾರೆ. ಅದ್ರ ವಿರುದ್ಧವಾಗಿ ಅಮೆರಿಕದಲ್ಲೇ ಪ್ರತಿಭಟನೆ ನಡೀತಾ ಇದೆ. ಅದು ಒಂದ್ ನಿಮಿಷ ಇರಿ ಮೇಡಮ್, 20 ವರ್ಷದಿಂದ ಇದೆ ಅಮೆರಿಕದಲ್ಲಿ ಅದ್ರ ವಿರುದ್ಧನೇ ಪ್ರತಿಭಟನೆ ನಡೀತಾ ಇದೆ. ಅದಾದ ನಂತರದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೋ ಹೋಗಿ ನೀವು ಬಂದು ಮಾತಾಡಿ ಅಂತಂದ್ರು. ಉತ್ತರ ಕರ್ನಾಟಕಕ್ಕೂ ಹೋಗಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ವಕ್ಫ್ ಬೋರ್ಡ್ ಅವರು ಜಗದಂಬಿಕಾ ಪಾಲ್ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ರೈತರು ಹೇಗೆ ಹೋಗಿ ಅವ್ರ ಎದುರುಗಡೆ ನಿಂತ್ಕೊಂಡ್ರು ಅಂತಕ್ಕಂಥದ್ದು, ಮನವಿ ಪತ್ರ ಕೊಟ್ಟರು ಅಂತಕ್ಕಂಥದ್ದು ಇವ್ರು ನೋಡ್ಬೇಕು. ಅದನ್ನ ಅವ್ರು ಅರ್ಥ ಮಾಡ್ಕೊ, ಅದ್ರ ಬಗ್ಗೆ ಮಾತಾಡ್ಲಿ. ಅವ್ರು ಅದ್ರ ಬಗ್ಗೆ ಮಾತಾಡಲ್ಲ. ಆಮೇಲೆ ಏನೋ ಮೈಸೂರಲ್ಲಿ ಹೋದ್ರು ನೋಡಿ ಮೇಡಮ್, ನಮ್ಮ ಜನಾಕ್ರೋಶ ಯಾತ್ರೆ 4 ಸ್ಟೇಜಲ್ಲಿ ಇದೆ, ಕರ್ನಾಟಕದಾದ್ಯಂತ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ಯಾರ ನೇತೃತ್ವದಲ್ಲಿ ಅನ್ನೋದೇ ಪ್ರಶ್ನೆ, ಹೇಗೆ ಅನ್ನೋದೇ ಪ್ರಶ್ನೆ. ನಿಮ್ಮೊಳಗಿರುವಂತ ಆಂತರಿಕ ಸಮಸ್ಯೆಗಳಿಂದ ಮೈಸೂರು ಪಾದಯಾತ್ರೆ ಸಮಯದಲ್ಲಿ ಆಯ್ತಲ್ಲ ನೋಡಿ, ಹಂಗೆ ಆಗಲ್ಲ ತಾನೆ. ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ, ನಡೀತಾ ಇದೆ. ಮೂಢ ಹಗರಣದಲ್ಲೂ ನೀವು ಅದೇ ರೀತಿನೇ ಹೇಳಿದ್ರು, ಅಲ್ಲೊಂದ್ ಕಡೆ ಆಗಿದೆ ಇಲ್ಲೊಂದ್ ಕಡೆ ಆಗಿದೆ ಅಂತ. ಪಾದಯಾತ್ರೆನ ಮೈಸೂರವರಿಗೆ ದಡ ಮುಟ್ಸಿದೀವಿ, ಸಮರ್ಥವಾಗಿ ನಾವೇನ್ ಮಾಡಿ. ಅಯ್ಯೋ ಬಿಡಿ ಮೇಡಮ್, ಒಂದ್ ನಿಮಿಷ ಡೈವರ್ಟ್ ಮಾಡ್ಬೇಡಿ. ನಿಮ್ದಲ್ಲೇ ಅಲ್ಲ, ಸಂತೋಷ್ ಲಾಡೋರ್ ಅವ್ರು ಕುತ್ಕೊಂಡು ಯಾವ ಬೆಲೆ ಬಗ್ಗೆ ಅಂತ ಒಂದ್ ಮಾತು ಹೇಳಿದ್ರು. ಯಾವ ಬೆಲೆ ಬಗ್ಗೆ ಅಂತ ಈ ಕಟ್ಟಡ ಕಾರ್ಮಿಕರಿಗೆ ಒಂದು ಹೆಲ್ತ್ ಕಿಟ್ ಕೊಟ್ರು. ಅದ್ ಹೇಳಿ ಒಂದ್ ನಿಮಿಷ. ಕಟ್ಟಡ ಕಾರ್ಮಿಕರಿಗೆ ಹೆಲ್ತ್ ಕಿಟ್ ಕೊಟ್ರಲ್ಲ, 950 ರೂಪಾಯಿ ಹೆಲ್ತ್ ಕಿಟ್ಗೆ ಇವರು 2,500 ರೂಪಾಯಿ ಕೊಟೇಶನ್ ತಗೊಂಡ್ರಲ್ಲ, ಅದ್ರ ಬಗ್ಗೆ ಮಾತಾಡಿ. ಹೇಳಿ, ಸದನದಲ್ಲೇ ಬಂತಲ್ಲ. ಯಾಕೆ ಅದ್ರ ಬಗ್ಗೆ ಗೊತ್ತಿಲ್ವಾ? ಅದು ಒಂದೊಂದು ಲೇಹದ ಬೆಲೆಯನ್ನ ಕೋಟ್ ಮಾಡಿ ಪ್ರತಿಯೊಂದು ಚೂರ್ಣದ ವಿಚಾರವನ್ನ ಹೇಳಿದ್ರು. ಅವರಿಗೆ ಏನು ಕಟ್ಟಡ ಕಾರ್ಮಿಕರ ದುಡ್ಡಲ್ಲೂ ನೀವು ತಿನ್ನಬೇಕಾ? ಸಂತೋಷ್ ಲಾಡೋರೆ, ಮಾರ್ಗ ಸಂತೋಷ್ ಲಾಡೋರೆ, ನೀವು ಕಟ್ಟಡ ಕಾರ್ಮಿಕರ ದುಡ್ಡಲ್ಲೂ ತಿನ್ನಬೇಕಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಟೆಂಡರ್ ಏನೋ ಕೊಡ್ತಾರೆ ಮೇಡಮ್, ಅದನ್ನ ಪರಿಶೀಲನೆ ಮಾಡ್ಬಿಟ್ಟೆ ಟೆಂಡರ್ ತಗೋಬೇಕು. 950 ರೂಪಾಯಿ ಸಿಗೋದನ್ನ ಟೆಂಡರ್ ಹೆಸರು ಹೇಳ್ಕೊಂಡು 2,500 ರೂಪಾಯಿ ತಗೊಳ್ಳೋದಲ್ಲ. ಫಸ್ಟ್ ಅದ್ರ ಬಗ್ಗೆ ಮಾತಾಡಿ. ನೀವು ಬೆಲೆ ಏರಿಕೆ ಮಾಡ್ಕೊಂಡು ಕೂತಿದ್ದೀರಾ ಮೇಡಮ್, ನೀವೇ ಹೇಳಿ. ಜನಸಾಮಾನ್ಯರಾಗಿ ನಿಮಗೆ ಆಕ್ರೋಶ ಇಲ್ಲ, ಅದನ್ನ ಹೇಳಿ ಫಸ್ಟ್. ಯಾಕೆಂತ ಹೇಳಿದ್ರೆ ಜನಾಕ್ರೋಶ ಇದು ನಮ್ಮಿಂದ ಬಂದಿರಬೇಕಲ್ಲ, ಜನರ ಆಕ್ರೋಶ ಪ್ರತಿಯೊಂದು. ಮೇಡಮ್ ನೀವು ಒಂದ್ ನಿಮಿಷ, ನೀವು ಮೇಲ್ಗಡೆಯಿಂದ ನೋಡ್ತಾ ಇರುವಂತದ್ದು ಡೈರೆಕ್ಟ್ ಆಗಿ ನಿಮ್ಗೆ ತರಕಾರಿ, ಹಣ್ಣು
ಹಾಲು ಇದರಲ್ಲೆಲ್ಲ ನಿಮ್ಗೇನ್ ಬೆಲೆ ಜಾಸ್ತಿ ಆಗಿದೆ ಅದು ಬೇರೆ ವಿಚಾರ. ಇವ್ರು ಮಾಡಿರೋದು ಎಡವಟ್ಟುಗಳು ಏನಿದಾವಲ್ಲ ಇದನ್ನ ಲೈಫ್ ಲಾಂಗ್ ಸರಿ ಮಾಡೋಕ್ಕಾಗಲ್ಲ. ಆ ರೀತಿ ಎಡವಟ್ಟುಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಜಿಲ್ಲೆಗೂ ನೀವು ಕಾಲ್ ಮಾಡಿ ಅಥವಾ ನೀವು ಹೋಗಿ ನೋಡಿ, ಅಲ್ಲಿ ಏನಾಗ್ತಿದೆ ಗೊತ್ತಾ? ಫಸ್ಟ್ ರಸ್ತೆಗೆ ಒಂದು ಹಿಡಿ ಮಣ್ಣು, ಸ್ಟೇಟ್ ಗೌರ್ಮೆಂಟ್ ಯಾವುದೇ ರಸ್ತೆಗೂ ಒಂದು ಹಿಡಿ ಮಣ್ಣು ಹಾಕಿಲ್ಲ ಇವರು, ಒಂದು ಗುಂಡಿ ಮುಚ್ಚಿಲ್ಲ ಇವರು. ಮತ್ತಿಲ್ಲಿ ಬಂದು ಕುತ್ಕೊಂಡು ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಸ್ಟೋರಿ ಹೇಳ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈ ಚಿಕ್ಕಬಳ್ಳಾಪುರ ಕೋಲಾರ ಒಂದ್ ನಿಮಿಷ, ಚಿಕ್ಕಬಳ್ಳಾಪುರ ಕೋಲಾರ ಈ ಜಾಗದಲ್ಲಿ ಬೆಳೆ ಹೇಗಾಗಿದೆ ಅಂತ ಹೇಳಿದ್ರೆ, ಬೆಳೆ ಬರ್ತಾ ಇದೆ, ತಗೊಂಡ್ ಮಾರ್ಕೆಟಿಗೆ ಹಾಕೋಷ್ಟೊತ್ತಿಗೆ ಬೆಳೆ ಕುಸ್ತ ಬಿದ್ದೋಗ್ತಾ ಇದೆ. ಬಟ್ ನಮಗ್ ಸಿಗ್ತಾ ಇರುವಂತ ರೇಟ್ ಏನಿದೆಯಲ್ಲ ನಾವು ಅದು ಕೊಡ್ಲೇಬೇಕು. ಇವ್ರೇನು ಇದು ಮಾಡಿ ಇಟ್ಟಿದ್ರಲ್ಲ ಅದು ಕೊಡ್ಲೇಬೇಕು. ಆಮೇಲೆ ಸರಿಯಾದ ಮಾರುಕಟ್ಟೆ ಇಲ್ಲ. ಆ ಮಾರುಕಟ್ಟೆ ಸಮಸ್ಯೆ ಇವರು ಇದು ಕೇಂದ್ರ ಸರ್ಕಾರ ರೈತರು ಬೆಳೆದಿರೋ ಬೆಳೆ ಎಲ್ಲಿ ಬೇಕಾದ್ರೂ ಮಾರ್ಬೋದು ಅಂತಕ್ಕಂಥ ಬಿಲ್ ತಂದ್ರು. ಇವರು ಆಕ್ರೋಶ ತೋರಿಸ್ಬಿಟ್ಟು ಅದಕ್ಕೊಂದು ಗಲಾಟೆ ಮಾಡಿ ನಿಲ್ಸಿದ್ರು. ಈಗ ಆ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಅದಾದ್ಮೇಲೆ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. KC ವ್ಯಾಲಿ ಇರ್ಬೋದು, NH ವ್ಯಾಲಿ ಇರ್ಬೋದು. ಆ ವ್ಯಾಲಿಗಳಿಂದ ನೀರನ್ನ ಫಸ್ಟ್ ಇವ್ರದ್ದು ಕಮಿಟ್ಮೆಂಟ್ ಏನಿದ್ದು ಗೊತ್ತಾ? ಹಿಂದಿನ ಸರ್ಕಾರದಲ್ಲಿ 4 ಸತಿ ಟ್ರೀಟ್ ಮಾಡ್ಬಿಟ್ಟು ಅದಕ್ಕೆ ಬಿಡ್ತೀವಿ ಅಂತ ಹೇಳಿದ್ದು. ಈಗ 2 ಸತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ಗಬ್ಬು ವಾಸನೆ ಹೊಡೆಯುತ್ತೆ ಅಂತ ಜನ ಹೇಳಿ ಆಕ್ರೋಶ ಇವರು ಒಂದು ಪ್ರತಿಯೊಂದು ವಿಚಾರದಲ್ಲೂ ಸಮೇತ ಈ ರಾಜ್ಯ ಸರ್ಕಾರ ನೋಡಿ ಸುಳ್ಳು ವಿಚಾರ ಅಲ್ಲ, ಪ್ರತಿಯೊಂದು ಇದು ಆಯ್ತು ಹೋಗಿ ನೋಡಿ. ಈಗ ಕುಡಿದು ಬನ್ನಿ ಈ KC ವ್ಯಾಲಿ ಮೇಡಮ್, ಒಂದ್ ನಿಮಿಷ ಅವರೊಂದು ಹಸಿ ಜೋಕ್ ಹೇಳಿದ್ರು. KC ವ್ಯಾಲಿ ನೀರನ್ನ ಕುಡಿದ್ರಂತೆ ಟ್ರೀಟೆಡ್ ವಾಟರ್ ಇಂಡಿಯಾದಲ್ಲಿ ಕನ್ಸಂಪ್ಷನ್ ಇಲ್ಲ. ಇವ್ರು ಹೆಂಗ್ ಕುಡಿದ್ರು ಅಂತ ಹೇಳ್ಬೇಕು ನಮ್ಗೆ, ಆಯ್ತಾ? ಟ್ರೀಟೆಡ್ ವಾಟರ್ ಕುಡಿಯುವಂತದ್ದು ಪರ್ಮಿಸಬಲ್ ಇಲ್ಲ. ಇಟ್ ಇಸ್ ನಾಟ್ ಎ ಪೋರ್ಟಬಲ್ ವಾಟರ್. KC ವ್ಯಾಲಿ ಟ್ರೀಟೆಡ್ ವಾಟರ್ ಇಸ್ ನಾಟ್ ಎ ಪೋರ್ಟಬಲ್ ವಾಟರ್. ಕೆರೆಗಳಿಗೆ ತುಂಬಿಸಿ ಮಾತ್ರ ಇಟ್ಟಿರ್ತಕ್ಕಂಥ ನೀರು. ನಿಮಗೆಲ್ಲ ಮಾಹಿತಿ ಕೊಡ್ತಿದ್ದೆ, ಅರ್ಥ ಮಾಡ್ಕೊಳ್ಳಿ. ತಾವು ಹಿಂದೆ ಏನು ಬಿಜೆಪಿ ಸರ್ಕಾರದಲ್ಲಿದ್ರಿ, ವಾಟರ್ ಅಂತ ನಾವು ಹೇಳಿಲ್ಲ, ತಮ್ಮದೇ ಆದ ಸಂಸದರು, ಮಾಜಿ ಸಂಸದರು ಅಲ್ಲ ಬಿಜೆಪಿ ಹೇಳಿದ್ದನ್ನು ಕುಡಿದಿದ್ದ ಹೇಳಿದ್ರು. ಲೆಟ್ ಮಿ ಕಂಪ್ಲೀಟ್. ಆದ್ರೆ ಆ ನೀರು ಕೇವಲ ನಾಟ್ ಟ್ರೀಟ್ಗೆ ಮಾಡೋದಕ್ಕಷ್ಟೇ ಅಲ್ಲ, ಟ್ರೀಟೆಡ್ ವಾಟರ್ ಇಸ್ ಆಲ್ಸೋ ಪೋರ್ಟಬಲ್ ಅನ್ನೋದನ್ನ ಕೆಮಿಕಲಿ ಕೂಡ ಪ್ರೂವ್ ಆಗಿರುವಂತದ್ದು. ಅದನ್ನ ಅರ್ಥ ಆಯ್ತಾ? ಜೀವನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಈಗ ದೇಶದ ಜನಕ್ಕೆ ಅಂದ್ಕೊಳ್ಳಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸವೇ ಇಲ್ಲ. ಇವ್ರು ನಮ್ಮನ್ನು ದಡ ಮುಟ್ಟಿಸ್ತಾರೆ, ನಮ್ಮ ಏನೋ ತಳ ಹಂತದಲ್ಲಿದ್ದೀವಿ, ನಮ್ಮನ್ನು ಒಂದು ದಡಕ್ಕೆ ತರ್ತಾರೆ ಅನ್ನುವಂಥ ಯಾವುದೇ ವಿಶ್ವಾಸ ಇಲ್ಲದ ಮಟ್ಟಕ್ಕೆ ಬೆಲೆ ಏರಿಕೆಗಳು ಕೇಂದ್ರದಿಂದನೂ ಆಗ್ತಿದೆ, ರಾಜ್ಯದಿಂದನೂ ಆಗ್ತಿದೆ. ನೀವು BJP ಜೊತೆ ಮೈತ್ರಿನ ಬಿಟ್ಟು ಮಾತಾಡಿ ಸರ್, ಒಬ್ಬ ಜನಸಾಮಾನ್ಯ ಆಗಿ ಮಾತಾಡಿ. ಇಲ್ಲ, ನಾನು ಸಹೋದರಿಯಾಗಿ ನೀವು ಸುಮಾರು ಡಿಬೇಟ್ಗಳಲ್ಲಿ ಈ ವಿಚಾರವಾಗಿ ನನ್ನನ್ನು ಪ್ರಶ್ನೆ ಮಾಡಿದ್ದೀರಾ. ನಾನು ಆ ಪ್ರಶ್ನೆಯಲ್ಲೂ ಸಹ ನಿಮ್ಮ ಆಕ್ರೋಶವನ್ನು ನಾನು ನೋಡಿದ್ದೇನೆ. ಇವತ್ತು ವಿಚಾರ ಏನಪ್ಪ ಅಂದರೆ ಜನಾಕ್ರೋಶ ಯಾತ್ರೆ ಭಾರತೀಯ ಜನತಾ ಪಾರ್ಟಿಯಿಂದ. ಆದರೆ ಜನಗಳು ನಿಮ್ಮ ವಾಹಿನಿಯನ್ನು ನೋಡ್ತಾ ಇರುವಂಥವರು ಅದನ್ನು ಬಿಟ್ಬಿಟ್ಟು ಏನಪ್ಪ ಇವರು ಜನಾಕ್ರೋಶ ಯಾತ್ರೆ ಬಿಟ್ಬಿಟ್ಟು ವಕ್ತಾರರ ಒಂದು ಆಕ್ರೋಶದ ಯಾತ್ರೆ ಆಗೋದು ಬೇಡ, ಓಕೆನಾ? ಅದರಿಂದ ನಾನು ನಿಮ್ಮಲ್ಲಿ ನೀವು ಸಹ ನನ್ನನ್ನು ಪ್ರಶ್ನೆ ಮಾಡಿದ್ದೀರಿ, ಮಹೇಶ್ ಗೌಡ್ರು ನಿಮ್ಮ ಪಕ್ಷ ಪ್ರಾದೇಶಿಕವಾಗಿ ಯಾಕೆ ಹೋರಾಟವನ್ನು ಮಾಡ್ತಾ ಇಲ್ಲ, ಇವತ್ತು ಎಷ್ಟೋ ಜನಸಾಮಾನ್ಯರ ಮೇಲೆ ತುಂಬ ಹೊರೆ ಬಿದ್ದಿದೆ ಅಂತ 3-4 ಡಿಬೇಟ್ಗಳಲ್ಲಿ ಪ್ರಶ್ನೆಯನ್ನು ಮಾಡಿದ್ದೀರಾ. ನಾನು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇನೆ. ಇವತ್ತು ಬಹುಮುಖ್ಯವಾಗಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಪಕ್ಷಗಳು ಯಾವ್ಯಾವ ಇದೆ ಎಲ್ಲರೂ ಸಹ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಜನರನ್ನು ಮರಳನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜನರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಅದನ್ನು 100ರಷ್ಟು ವಸೂಲು ಮಾಡೋದಿದೆಯಲ್ಲ, ಅದಕ್ಕೆ ಕುಮಾರಸ್ವಾಮಿ ಸಾಹೇಬರು ಒಂದು ಮಾತನ್ನ ಹೇಳ್ತಾ ಇದ್ರು. 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಹೇಳಲೇಬೇಕಾದಂಥ ಪರಿಸ್ಥಿತಿ ಇದೆ. ಅವರು ನಮ್ಗೆಲ್ಲರಿಗೂ ಹೇಳ್ತಾ ಇದ್ರು, ನಾನು ಯಾವುದೇ ಕಾರಣಕ್ಕೂ ಆಶ್ವಾಸನೆಯನ್ನು ಕೊಡೋದ್ರ ಬದಲು ಮೊದಲೇ ಅವರನ್ನು ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಬಿಟ್ಟು ಆಮೇಲೆ ನಾನು ಮುಂದನ್ನು ಮಾಡ್ತೀನಿ ಅಂತ. ನನಗೆ ಇನ್ನೂ ನೆನಪಿದೆ, ಅವರು ಫಸ್ಟ್ ಹೇಳಿದರು, ಇವತ್ತು ರಾಜ್ಯದಲ್ಲಿ 80% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರುವಂಥದ್ದು, ಇನ್ನು ಕೇವಲ 20% ಜನ ಮಾತ್ರ ನಗರವಾಸಿಗಳಾಗಿದ್ದಾರೆ. 80% ಏನು ಹಳ್ಳಿವಾಸಿಗಳು
ಸಮಸ್ಯೆಗಳಿದ್ದಾರೆ, ಆ ಜನರಿಗೆ ನಾನು ನ್ಯಾಯವನ್ನು ಕೊಡಬೇಕು ಅಂತೇಳಿ ರೈತರ ಸಾಲ ಮನ್ನಾವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಎರಡನೇದಾಗಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಏನಾದರೂ ನಾವು ಬೆಲೆ ಏರಿಕೆ ಸಂದರ್ಭದಲ್ಲಿ ತುಂಬಾನೇ ಪ್ರಭಾವ ಬೀರುವಂಥದ್ದು ಯಾರ ಮೇಲೆ ಅಂತ ಹೇಳಿದ್ರೆ ಕೈಲಾಗದವರು ಅಂತ ಕರಿತೇವೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಅಂಗವಿಕಲರು, ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ಅವರ ಮಾಸಾಸನವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಮಾಸಾಸನ ಜಾಸ್ತಿ ಮಾಡಿದ್ವಿ. ಮೂರನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಏನಾದರೂ ಈ ಬೆಂಬಲ ಈ ಕೊಟ್ಟಿರುವಂಥ ಬೆಲೆ ಏರಿಕೆಗಳಿರ್ಬೋದು, ಬೆಂಬಲ ಬೆಲೆ ಏರಿಕೆಗಳಿರ್ಬೋದು, ಇವೆಲ್ಲ ಮೂರನೇದಾಗಿ ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ವಿಧವೆಯರ ಮೇಲೆ ಪರಿಣಾಮ ಬೀರುತ್ತೆ. ಅವ್ರಿಗೆ ಯಾರು ಹಿಂದೆ ಮುಂದೆ ಯಾರಿರೋದಿಲ್ಲ ಅಂತ ಕುಟುಂಬಗಳು ಅಯ್ಯೋ ಅಂದ್ರೆ ಆ ಶಾಪ ನನ್ನನ್ನು ತಟ್ಟದೆ ಬಿಡುದು ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರು ವಿಧವಾ ವೇತನವನ್ನ ಜಾಸ್ತಿ ಮಾಡಿದ್ರು. ಇವತ್ತು ಯಾತ್ರೆಗಳು ನಡೆಯೋದು ಏನಪ್ಪಾ ಅಂತ ಹೇಳಿದ್ರೆ, ಸಹೋದರಿಯಾಗಿ ನಿಮ್ಗೆ ನಾನು ನಿಮ್ಮ ಸಹೋದರಾಗಿ ಒಂದು ಮಾತನ್ನ ಹೇಳ್ತೇನೆ, ಯಾವುದೇ ರಾಜಕೀಯ ಪಕ್ಷಗಳು ಯಾತ್ರೆಗಳಿಂದ ಹೊರತಲ್ಲ. ಸನ್ಮಾನ್ಯ ಏನು ಇವತ್ತು ರಾಷ್ಟ್ರವನ್ನು ಆಳಿದಂತಹ ಕಾಂಗ್ರೆಸ್ ಪಕ್ಷದಿಂದ ಇರ್ಬೋದು, ಭಾರತೀಯ ಜನತಾ ಪಕ್ಷದಿಂದ ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿರುವಂತ ಪ್ರಾದೇಶಿಕ ಪಕ್ಷಗಳಿರ್ಬೋದು, ಯಾತ್ರೆಗಳನ್ನ ಮಾಡೇ ಮಾಡುತ್ತೆ. ಯಾಕೆ ತಗೋತೀನಿ ಮಹೇಶ್ ಗೌಡ್ರೆ, ನೀವಾಗಲೇ ಹೇಳ್ತಾ ಇದ್ರಿ JDS ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಹೆಂಗೆ ಗಮನಿಸ್ತು ಅಂತ. ಎಸ್, ಹಾಗೇನೆ ಕಾಂಗ್ರೆಸ್ ರಾಜ್ಯದ ಪ್ರತಿ ಹೆಣ್ಣುಮಗಳು ಮುಖ್ಯ ಅಂಥೇಳಿ ಗೃಹಲಕ್ಷ್ಮಿ ಕೊಡ್ತು, ಪ್ರತಿ ಮನೆಯೂ ಮುಖ್ಯ ಅಂಥೇಳಿ ಗೃಹ ಜ್ಯೋತಿ ಕೊಡ್ತು, ನಿರುದ್ಯೋಗ ಯುವಕರು ಕೂಡ ನಮ್ಮ ದೇಶದ ನಮ್ಮ ರಾಜ್ಯದ ಅಸೆಟ್ ಅಂಥೇಳಿ ಯುವ ನಿಧಿ ಕೊಡ್ತಾ ಇದೆ. ನೀವು ಅದರಲ್ಲೂ ದೋಷ ಹುಡುಕ್ತೀರಿ, ಅದರಲ್ಲೂ ಏನೋ ಸಣ್ಣ ಪುಟ್ಟ ಬೆಲೆ ಏರಿಕೆ ಮಾಡಿದ್ದಾರಪ್ಪ, ಅದನ್ನು ನೀವು ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ಬಿಟ್ರೆ ಜನಾಕ್ರೋಶ ಅಂತ ಮಾಡಿಬಿಟ್ರೆ ಹೆಂಗಿದು? ನೋಡಿ, ನೀವು ಕೊಟ್ಟದ್ದು ಹೇಗಿತ್ತು ಅಂತ ಹೇಳಿದ್ರೆ, ಸಡನ್ ಆಗಿ ನೀವು ಕೊಟ್ಟಂತದ್ದೇನಪ್ಪ ಅಂತ ಹೇಳಿದ್ರೆ, ನಾನು ಸಂಪೂರ್ಣವಾಗಿ ಇವತ್ತಿಗೆ ತೃಪ್ತನಾಗಬಲ್ಲೆ. ಸಿದ್ದರಾಮಯ್ಯನವ್ರು ಕೊಟ್ಟಂತ ಪಂಚ ಗ್ಯಾರಂಟಿಗಳಿಂದ ಇವತ್ತು ತೃಪ್ತನಾಗ್ತೀನಿ ಅಂತೇಳಿ ಅವತ್ತು ಖಂಡಿತ ಅನ್ಕೊಂಡು ಹೋದ್ರಲ್ಲಿ ನನ್ನ ಕುಟುಂಬನೂ ಒಂದು. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಪರವಾಗಿಲ್ವಪ್ಪ ಇವತ್ತು ಆಗುತ್ತೆ ಯೋಜನೆಗಳು ಅಂತೇಳಿ. ಇವತ್ತು ಸನ್ಮಾನ್ಯ ಏನು ರಾಹುಲ್ ಗಾಂಧಿ ಸಾಹೇಬ್ರು ನಾನು ನೋಡಿದ್ದೀನಿ ಬೆಳಿಗ್ಗೆನೆ ವೈಟ್ ಟಿ ಶರ್ಟ್ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಎಲ್ಲಿ? ಬೆಳಿಗ್ಗೆಯಿಂದ. ಎಲ್ಲಿ ಮಾಡ್ತಾ ಇದ್ದಾರೆ? ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅದರ ಹಿಂದಿನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ, ಇವತ್ತು ಉದ್ಯೋಗ ಕೊಡಿ ಕೇಂದ್ರ ಸರ್ಕಾರ ಅಂತ ಅಲ್ಲಿ ವೈಟ್ ಟಿ ಶರ್ಟ್ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ, ನೀವು ಏನ್ ಮಾಡಿದ್ರಿ ಇವತ್ತು ಅಂತ ಹೇಳಿದ್ರೆ, ಆಕಾಶದಷ್ಟು ಎತ್ತರದಷ್ಟು ನಮ್ಗೆ ಆಶೆಯನ್ನು ಉಕ್ಕಿಸ್ಬಿಟ್ಟು ಇವತ್ತೇನಪ್ಪ ಅಂತ ಹೇಳಿದ್ರೆ, ಬಂದ ಕೇವಲ 2 ವರ್ಷಗಳಾದ್ರೂ ಸಹ ಅವನೇ ಇಟ್ಕೊಂಡು ಕೂತ್ಕೊಂಡು ಬೆಳಗ್ಗೆ ಅದ್ರ ಬಗ್ಗೆನೇ ಚಿಂತೆ ಮಾಡಿಕೊಂಡು ಅದಕ್ಕಿಂತ 100ರಷ್ಟು ಇವತ್ತೇನ್ ಕೊಟ್ಟಿದ್ರಿ ಅದಕ್ಕಿಂತ 100ರಷ್ಟು ಇವತ್ತು ನೀವು ವಸೂಲು ಮಾಡಕ್ ನಿಂತ್ಕೊಂಡ. ಒಂದು ಮಾಡ್ರಿ, ಸಂತೋಷ. ಒಂದು ಸರಿ ಆನ್ಲೈನ್ ರೈಟ್ ಮಾಡಿದ್ರಿ, ಅಕ್ಸೆಪ್ಟೆಡ್. ಮತ್ತೆ ಅಗೇನ್ 2ನೇ ಸರಿ ಮಾಡಿದ್ರಿ, ಅಕ್ಸೆಪ್ಟೆಡ್. 3ನೇ ಸರಿ ಮಾಡಿದ್ರಿ, ಓಕೆ ಅಲ್ಲ, ನಾನು ಮಾತನಾಡ್ಬೇಕು, 3ನೇ ಸರಿ ಮಾಡಿದ್ರಿ, ಓಕೆ. ಅವತ್ತು 100 ರೂಪಾಯಿ ಇದ್ದಂತ ಏನು ಅಡಿಗೆ ಎಣ್ಣೆ ಇವತ್ತು 150 ರೂಪಾಯಿ ಆಗಿದೆ. ಇವತ್ತು ಏನು ಜನಸಾಮಾನ್ಯರು ಪರವಾಗಿಲ್ಲ, ಸಿದ್ದರಾಮಯ್ಯನ ಸರ್ಕಾರ ಬಂತು, ಅವ್ರು ಏನೋ ಒಂದು ಜನಸಾಮಾನ್ಯರು ಕೊಟ್ಟಿದ್ದಾರೆ ಅಂತೇಳಿ ಅಕ್ಸೆಪ್ಟ್ ಮಾಡಿದ್ವಿ. ಇವತ್ತು ಜನಾಕ್ರೋಶ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರಿಂದ ಯಾತ್ರೆಯನ್ನ ಮಾಡ್ತಾ ಇದೆ. ಯಾತ್ರೆ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಇರ್ಬೋದು, ಏನಪ್ಪಾ ಅಂತ ಹೇಳಿದ್ರೆ, ನಮ್ಮದೇ ಆದಂತ ಪಕ್ಷದ ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರಿಗೊಂದು ಹುಮ್ಮಸ್ ಬೇಕಾಗಿರ್ತದೆ. ಕಾರ್ಯಕರ್ತರು ಇಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ನಾವಿನ್ನೂ ಎಷ್ಟು ದಿನ ಅಂತ ಕುತ್ಕೊಳ್ಳೋಣ, ಅವಕಾಶ ಬೇಕು. 2,000 ರೂಪಾಯಿ ಕೊಟ್ಟಿದ್ದಾರೆ, ಅದು ಮನಿ ರೊಟೇಟ್ ಆಗೋದು ಬೇಡವಾ? 2,000 ರೂಪಾಯಿ ಕೊಟ್ಟಿದ್ದಾರೆ, ಮನಿ ಹ್ಯಾಸ್ ಟು ರೊಟೇಟ್. ಅಲ್ಲಿ ಎಣ್ಣೆ ರೇಟು ಜಾಸ್ತಿ ಮಾಡ್ತಾರೆ, ಜೀರಿಗೆ ಬೇಳೆ ಎಲ್ಲ ರೇಟು ಜಾಸ್ತಿ ಮಾಡ್ತಾರೆ, ಮತ್ತೆ ಅದು ರೊಟೇಟ್ ಆಗುತ್ತೆ. ಆ ಕಾನ್ಸೆಪ್ಟ್ ಅವ್ರದ್ದು, ಅದನ್ನ ಹೇಳಿದ್ರು. ಈಗ ನೀವು ಕೊಟ್ಟಿರೋ ದುಡ್ಡಿಗೆ, ನೀವು ಕೊಟ್ಟಿರೋ 2,000 ರೂಪಾಯಿಗೆ ಜನಸಾಮಾನ್ಯರಿಂದ ಕಿತ್ಕೊಂಡು ಏನು ನಿಮ್ಗೆ ಕೊಡ್ತಾ ಇದೀವಿ 2,000 ರೂಪಾಯಿಯನ್ನ, ಅದಕ್ಕೆ ಸರಿದೂಗಿಸ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನೀವು ಏನ್ ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, ಅದಕ್ಕಿಂತ 100ರಷ್ಟು ಇಲ್ಲಿ ಕಿತ್ಕೊಂಡು ಇವತ್ತು ಸರಿದೂಗಿಸ್ಕೊಳ್ತಾ ಇದೀವಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇವ್ರ ಉತ್ತರ ಇದೆ. ಸನ್ಮಾನ್ಯ ಪೂಜ್ಯ ಮುಖ್ಯಮಂತ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಆಗುವಂತ ಯಾವುದೇ ಒಂದು ಸಮಸ್ಯೆಗಳಿಗೆ ಟ್ವಿಟರ್ ಮಾಡಿದ್ದೆ ನಾನು ನೋಡ್ಲಿಲ್ಲ. ಇವತ್ತು ಇನ್ನು ಏನ್ ಪೆಟ್ರೋಲಿಯಂ ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ ಇಂದ ಒಂದು ಟ್ವಿಟರ್ ಖಾತೆ ಆದ ತಕ್ಷಣ 2 ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ತಕ್ಷಣ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಟ್ವಿಟರ್ ಖಾತೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಅಲ್ಲ ಹೇಳ್ಬಿಡ್ತೀನಿ, ಕಾಂಗ್ರೆಸ್ ನಲ್ಲಿರುವಂತಹ ಸನ್ಮಾನ್ಯ ಖರ್ಗೆ ಅವರು ಸಾಹೇಬ್ರು ಖರ್ಗೆ ಅವರ ಮಗ ಒಂದು ಮಾತನ್ನ ಹೇಳಿದ್ರು ಇವತ್ತು ಜನಾಕ್ರೋಶ ಸಭೆಯಲ್ಲಿ, ಏನ್ ಇವತ್ತು ಯಾತ್ರೆಗಳಲ್ಲಿ ಜನಗಳೇ ಇಲ್ಲ ಅಂತೇಳಿ. ವಾಟ್ ಐ ಆಮ್ ಟೆಲ್ಲಿಂಗ್, ಇವತ್ತು ಈ ರಾಜ್ಯದಲ್ಲಿ ಸಿಸ್ಟರ್ ಸತ್ಯವಾಗ್ಲೂ ಹೇಳ್ತೀವಿ, JDS ಯಾವಾಗ್ಲೂ ಸಹ ಇವತ್ತು ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಕಾಂಗ್ರೆಸ್ನಾಗ್ಲಿ BJP ಆಗ್ಲಿ ಯಾರನ್ನೂ ಟಾರ್ಗೆಟ್ ಮಾಡೇ ಇಲ್ಲ. ಯಾವಾಗ
ಈ ಒಂದು ಬೆಲೆ ಏರಿಕೆ ಸಂದರ್ಭದಲ್ಲಿ? ಖಂಡಿತ ಮಾಡಿಲ್ಲ. ಯಾವ್ದಾರು ತೆಗಿರಿ ನೀವು. ಕಾಂಗ್ರೆಸ್ ಬೆಲೆ ಏರಿಕೆ ಸಂದರ್ಭದಲ್ಲಿ JDS ಏನಾದ್ರೂ ಅವ್ರ ವಿರುದ್ಧವಾಗಿ ನಾವೇನಾದ್ರೂ ನಡ್ಕೊಂಡಿದೀವ ಬಿಜೆಪಿ ವಿರುದ್ಧವಾಗಿ ಅಂತ? ನಾವು ಹೇಳಿದ್ದೇನಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಜನಗಳಿಗೆ ಬಿಟ್ಟಿದ್ದೀವಿ. ಹೇಗೆ ಜನಗಳಿಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಬಿಜೆಪಿ ಮಾಡಿದ್ರೆ, ಇವತ್ತು ಕಾಂಗ್ರೆಸ್ ಮಾಡಿದ್ರೆ, ನಾವು ರಸ್ತೆಯಲ್ಲಿ ಓಡೋಗ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿಬಿಟ್ರೆ ಜನಗಳಿಗೆ ಗೊತ್ತಿದೆ 21ನೇ ಶತಮಾನದಲ್ಲಿ ಹೇಗ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಇವತ್ತು ಜನಗಳು ಬಿಟ್ಟಿರೋದ್ರಿಂದ ಜನ ಖಂಡಿತವಾಗ್ಲೂ ಆಶೀರ್ವಾದ ಯಾರು ಮಾಡ್ಬೇಕು ಮಾಡ್ತಾರೆ, ಹೌದಲ್ವಾ? ಆಶೀರ್ವಾದಕ್ಕೋಸ್ಕರ ಕಾಯ್ತೀವಿ. ನಾವಿಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನನ್ನ ಸಹೋದರಿ ಕಾಂಗ್ರೆಸ್ ಹೋಗ್ತಾ ಇದ್ದಾರಲ್ಲ, ಯಾಕೆ ಇಷ್ಟು ಹಚ್ಕೊಡ್ತಾರೆ? ಆಮೇಲೆ ನಾನು ಒಂದು ಹೇಳ್ಬಲ್ಲೆ, ಇವತ್ತು ಅಲ್ಲ ನೋಡಿ, ನಾವ್ ಹೇಳಿದೀವ ಇವತ್ತು ಜನಾಕ್ರೋಶ ಯಾತ್ರೆಗೆ ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದೀವ. ನೋಡಿ, ಅವರ ಕಾರ್ಯಕರ್ತರು ಅವ್ರ ಪಕ್ಷ ಬೆಳೆಯೋದಿಕ್ಕೆ, ಅವ್ರು ಇದ್ದಿರೋದಕ್ಕೆ, ಜನಸಾಮಾನ್ಯರ ಪ್ರಶ್ನೆ ಕೇಳೋದಕ್ಕೆ ಅವ್ರಿಗೂ ಅಧಿಕಾರ ಇದೆ. ಬಂದೆ ಮಹೇಶ್ ಕೊಡ್ರಿ, ಇಲ್ಲೊಂದು ಭಾಳ ವ್ಯಾಲಿಡ್ ಇನ್ಫಾರ್ಮೇಶನ್ ಬೇಕು ನೋಡಿ. ನಾಟ್ ಅಕ್ಸೆಪ್ಟೇಬಲ್ ಏನು ಅಂತ ಹೇಳ್ತಾ ಹೋಗೋದಾದರೆ ನೋಡಿ, ಇವತ್ತು ಏನು ಮಹತ್ತರ ಯೋಜನೆಗಳು, ಪಂಚ ಗ್ಯಾರಂಟಿಗಳು ಅಂತ ಕೊಟ್ಟು ಈ ಕಡೆಯಿಂದ ಕಿತ್ಕೊಳ್ಳೋದಿದೆಯಲ್ಲ, ಕಸ್ಕೊಳ್ಳೋದಿದೆಯಲ್ಲ, ಇವತ್ತು ಬಸ್ಸಲ್ಲಿ ಹತ್ತಕ್ಕಾಗಲ್ಲ ಪುರುಷರು, ಆ ಮಟ್ಟಿಗಿನ ಬೆಲೆ ಏರಿಕೆ ಆಗಿದೆ. ಹಾಲಿನ ರೇಟ್ ಅಂತೂ ಜಾಸ್ತಿ ಆದಾಗ ಇದು ರೈತರಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಹಂಗಾರೆ ಗ್ರಾಹಕರು ಇಲ್ದಿದ್ರೆ ಹಾಲು ಉತ್ಪಾದಕರಾಗ್ಬಿಡ್ತಾರೆ, ಗ್ರಾಹಕರ ಬಗ್ಗೆ ಕಾಳಜಿ ಇಲ್ವಾ? ಹೀಗೆ ಹಲವಾರು ವಿಚಾರಗಳು. ಒಂದಂತೂ ಹೇಳ್ತೀನಿ, ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ರಾಜ್ಯವನ್ನು ಪ್ರಮುಖವಾಗಿ ಉಲ್ಲೇಖ ಮಾಡೋದಾದರೆ, ಜನ ಬೀದಿಗಿಳಿಯುವಂಥ ಕಾಲ ದೂರ ಇಲ್ಲ. ಏನೋ ಒಂದು ಮಾತಿದೆ, ಏನದು, ಹರ್ಷದ ಕೂಳಿಗೆ ಆಸೆ ಪಟ್ಟರೆ, ಈ ಕ್ಷಣದ ಒಂದಷ್ಟು ಸುಖಕ್ಕೇನಾದ್ರು ಆಸೆ ಪಟ್ಟರೆ ವರ್ಷದ ಕೂಳನ್ನು ಕಳ್ಕೊಳ್ಬೇಕಾಗತ್ತೆ. ಸೌತ್ ಇಂಡಿಯಾ ಸ್ಪೆಷಲಿ ನಮ್ಮ ಈ ಭಾಗದ ರಾಜ್ಯಗಳು ಏನಂತಿದೆ, ಶ್ರೀಮಂತ ರಾಜ್ಯಗಳು. ದಿವಾಳಿ ಮಾಡಬೇಡಿ. BJP ಏನೋ ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಿದೆ. ನಾನು ಈ ಕ್ಷಣಕ್ಕೂ ಹೇಳೋದು BJP ನಾಯಕರಿಗೆ ಒಂದೇ ವಿಚಾರ, ನೀವು ಮೂಡ ಅಂತ ಹೋದ್ರಿ, ವಕ್ಫ್ ಅಂತ ಹೋದ್ರಿ, ವಾಲ್ಮೀಕಿ ಅಂತ ಹೋದ್ರಿ, ಅಲ್ಲಿ ಒಗ್ಗಟ್ಟಿರಲಿಲ್ಲ. ನೀವು ಒಗ್ಗಟ್ಟಿಂದ ಹೋರಾಟ ಮಾಡಿಲ್ಲ ಅನ್ನೋದಾದರೆ ನಿಮಗೆ ಯಾವ ಫಲಾನೂ ಸಿಗಲ್ಲ. ಆಗಲೇ ನೆಲ ಕಚ್ಚಿದ್ರಿ, ಇನ್ನು ಮುಳುಗಿ ಹೋಗ್ಬಿಡ್ತೀರಿ, ಪಾತಾಳಕ್ಕೆ ಹೋಗ್ಬಿಡ್ತೀರಿ. ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತಿದ್ರಿ, ನೆಟ್ಟಗೆ ಮಾಡಿ. ರೈಟ್. ಸ್ವಾತಿ ಚಂದ್ರಶೇಖರ್ಗೆ, ರೈತರಿಗೆ ಲಾಭ, ನಾವು ಏನೇ ಇದರಿಂದ ಅಮೌಂಟನ್ನು ನಾವು ಹಾಲಿನ ದರ ಏರಿಕೆಯಿಂದ ಪಡ್ಕೊಂಡ್ರೂ ಕೂಡ ಅದು ನೇರವಾಗಿ ರೈತರಿಗೆ ಹೋಗುತ್ತೆ. ರೈತರ ಉದ್ಧಾರ ನಮ್ಮ ಹೊಣೆ ಅನ್ನೋದಾದರೆ ಗ್ರಾಹಕರು ಏನು ಮಾಡಬೇಕು? ಗ್ರಾಹಕರು ಹೆಚ್ಚು ದುಡ್ಡು ಕೊಡ್ತಾರೆ. ಏನು ಸರ್ಕಾರದಿಂದ ನೀವೇನು ಸಿದ್ದರಾಮಯ್ಯನವ್ರ ಮನೆಯಿಂದ ತಂದು ಕೊಡ್ತಾರಾ, DK ಶಿವಕುಮಾರ್ ಅವ್ರ ಮನೆಯಿಂದ ತಂದು ಕೊಡ್ತಾರಾ, ಸತೀಶ್ ಜಾರಕಿಹೊಳಿ ಮನೆ ತಂದು ಕೊಡ್ತಾರೆ? ಯಾರೂ ತಂದುಕೊಳ್ಳಲ್ಲ. ಆ ಕೆರೆ ನೀರನ್ನು ಅಲ್ಲಿಗೆ ಚೆಲ್ಲೋದಾದರೆ ಈ ರೇಟ್ ಹೆಚ್ಚಳ ಆದರೂ ಯಾಕೆ? ಒಂದು ಬಸ್ಸು ಮಹಿಳೆಯರೆಲ್ಲ ಉಚಿತವಾಗಿ ಹೋಗ್ಬೋದು ಅನ್ನೋದಾದ್ರೆ ಪುರುಷರ ಜೇಬಿಗೆ ಕತ್ರಿ, ಪುರುಷರ ಹತ್ರ ಕಿತ್ಕೊಂಡು ತಿನ್ನೋದಾದರೆ ಯಾಕೆ ಬೆಲೆ ಏರಿಕೆ, ಯಾಕೆ ನಾಟಕಗಳು, ಯಾಕೆ ಡ್ರಾಮಗಳು? ಓಕೆ, ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ಬಿಡ್ತೀನಿ. ಹಾವೇರಿ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಹಾವೇರಿಯ ಹಾಲಿನ ಒಕ್ಕೂಟದಲ್ಲಿ ಮಾಡಿರುವಂತಹ ಬೆಲೆ ಏರಿಕೆಗೂ ರಾಜ್ಯದಲ್ಲಿ ರೈತರಿಗೆ ಆಗಿರುವಂತಹ ಅಥವಾ ಅಲ್ಲಾಗಿರುವಂತಹ ರೈತರಿಗೆ ಆಗಿರುವಂತಹ 3.5 ರೂಪಾಯಿ ಕಡಿತಕ್ಕೂ ರಾಜ್ಯದ KMFನ ನೀತಿಗೂ ಹೋಲಿಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆಯಾ ಜಿಲ್ಲೆಗಳಲ್ಲಿ ಇರುವಂತಹ ಒಕ್ಕೂಟಗಳು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ನಡೆದಿರುತ್ತೆ, ಅಲ್ಲಿಯ ಲೋಕಲ್ ಮುಖಂಡರು ಇರ್ತಾರೆ, ಅಲ್ಲಿ ಹೆಚ್ಚು BJP ಅವರೇ ಇರೋದು. ಸೊ ಇವ್ರು ಹೋಗಿ ಪರಿಶೀಲನೆ ಆಕ್ಚುಲಿ ಮಾಡ್ಕೊಳ್ಳಿ, ಅಲ್ಲಿರುವಂತ BJP ನಾಯಕರು ಯಾಕೆ ಅಲ್ಲಿ 3 ರೂಪಾಯಿಯನ್ನ ರೈತರಿಗೆ ಕಡದನ್ನ ಕಟ್ ಮಾಡಿದ್ರು, ಇವ್ರು ಬಹಳ ರೈತರ ಬಗ್ಗೆ ಕಾಳಜಿ ವಹಿಸ್ತಾ ಇದಾರಲ್ಲ, ಫಸ್ಟ್ ಅಲ್ಲಿ ಹೋಗಿ ಬೊಮ್ಮಾಯಿ ಅವರನ್ನ ಕೇಳಿ ಯಾಕೆ ಈ ಒಂದು ನೀತಿಯನ್ನ ನೀವು ತೆಗೆದುಕೊಂಡು ಬಂದ್ರಿ ಅನ್ನೋಂಥದ್ದು. ಇನ್ನ ಎರಡನೇ ವಿಚಾರ, ಹಾಲಿನ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ KMF ಮತ್ತು ರಾಜ್ಯ ಸರ್ಕಾರ. ಹಾಲಿನ ಎಲ್ಲ ಪ್ಯಾಕೆಟ್ಗಳಿನ ಮೇಲೆ ದರ ಹೆಚ್ಚು ಮಾಡಿದೀವ, ಹಾಲನ್ನ ಕ್ವಾಂಟಿಟಿಯನ್ನು ಹೆಚ್ಚು ಮಾಡಿದೀವಿ ಮತ್ತು ದರವನ್ನು ಹೆಚ್ಚು ಮಾಡಿದೀವಿ. ಆದರೆ ಎಲ್ಲೊಂದು 1/4 ಲೀಟರ್ ಹಾಲು ಏನು ಬರುತ್ತೆ ಅದರಲ್ಲಿ ನಾವು ಯಾವುದೇ ರೀತಿಯಾದಂಥ ದರವನ್ನು ಹೆಚ್ಚು ಮಾಡಿಲ್ಲ. ಈಗ ಮೊಸರು ಪ್ಯಾಕೆಟ್ ಏನು ಬರುತ್ತೆ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ದರವನ್ನು ಹೆಚ್ಚು ಮಾಡಿಲ್ಲ. ಹೆಚ್ಚು ಬೇಕಾದ್ರೆ ನೀವು ಹೆಚ್ಚು ಕೊಟ್ಟು ತಗೋತೀರಿ, ಇಲ್ಲ ಅಂತಂದ್ರೆ ನೀವು 1/4 ಲೀಟರ್ ಹಾಲನ್ನ ನೀವು ತೆಗೆದುಕೊಂಡು ನೀವು ಅದನ್ನು ಉಪಯೋಗಿಸ್ಕೊಳ್ಬಹುದು, ಅದನ್ನೇ 3-4 ಪ್ಯಾಕೆಟ್ಗಳನ್ನ ತೆಗೆದುಕೊಳ್ಬಹುದು. ನಾವು ಬೇಡ ಅಂತ ಹೇಳಿಲ್ಲ. ಹೆಚ್ಚು ಬೇಕು ಅನ್ನೋದಾದ್ರೆ ಈ ಒಂದು ಆಪ್ಷನ್ ಇದೆ ಅನ್ನೋದನ್ನ ನಾವು KMF ಮೂಲಕ ನಾವು ಜನರಿಗೆ ತೋರಿಸಿರುವಂತದ್ದು. ಅದು ಹಾಲಿನ ದರ ಹೆಚ್ಚಾಗೋಯ್ತು. ಅಂಡ್ ಇದನ್ನ ಬಹಳ ಸ್ಪೆಸಿಫಿಕ್ ಆಗಿ ನಾವು ಹೇಳಿದೀವಿ. ಇವತ್ತಿನ ದಿನ ರೈತರ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಂಡು ಬಂದಾಗ ರೈತ ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನ ಹೋಗ್ತಾ ಇದೆ. ರೈತರಿಗೂ ಕೂಡ ಈ ಸರ್ಕಾರದಿಂದ ಒಂದಿಷ್ಟು ಯೋಜನೆಗಳನ್ನ ಅವರಿಗೆ ಕಲ್ಪಿಸಿಕೊಡಬಹುದೇನೋ. ಅಂಡ್ ನಾವೇನು ಹೇಳ್ತೀವಿ, ಕನ್ಸ್ಯೂಮರ್ ಟು ಗ್ರಾಹಕರು, ಕನ್ಸ್ಯೂಮರ್ ಟು ಪ್ರೊಡ್ಯೂಸರ್ ಅಂತ ನಾವು ಏನು ಕರಿತೀವಿ ಎಕನಾಮಿಕ್ಸ್ ಅಲ್ಲಿ, ಆ ಒಂದು ಮಾಡೆಲ್ ಅನ್ನ ನಾವು ಆಸ್ ಎ ಮಧ್ಯವರ್ತಿಯಾಗಿ, ಸರ್ಕಾರ ಮಧ್ಯವರ್ತಿಯೇ, ಸೊ ಮಧ್ಯವರ್ತಿಯಾಗಿ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಬಹುದಾ? ನಾನು ಇವತ್ತಿನ ದಿನ ನಾನು 4 ರೂಪಾಯಿ ಹೆಚ್ಚು ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ. ನನ್ನ ದೇಶದ ಬೆನ್ನೆಲುಬು
ನನ್ನ ರಾಜ್ಯದ ರೈತನಿಗೆ 4 ರೂಪಾಯಿ ಹೋಗುತ್ತೆ ಅನ್ನೋದಾದ್ರೆ ನಾನು ಅದನ್ನ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಕಂಪ್ಲೀಟ್ ಕ್ಲಿಯರೆನ್ಸ್ ಆಗಿದೆಯಾ? ರೈತರಿಗೆ ಎಲ್ಲರೂ ತಪ್ಪಿದೆಯಾ? ಕೋಟ್ಯಾಂತರ ರೂಪಾಯಿ ಯಾಕೆ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದೀರಾ? ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ? ನೋ, ಯಾವ ರೈತನು ಈ ವಾದನ ಈ ಎಕನಾಮಿಕ್ಸ್ ನ ಒಪ್ಕೊಳ್ಳಲ್ಲ. ಫ್ರೀಡಂ ಪಾರ್ಕ್ ಸಾಕಷ್ಟು ಪ್ರತಿಭಟನೆಗಳನ್ನ ನೋಡ್ಬೇಕಾಗ್ತಿತ್ತು, ಆಯ್ತಾ? ಸೊ ರೈತರ ಬಗ್ಗೆ ಮಾತಾಡ್ರಿ ಸ್ವಾಮಿ. ಎಲ್ಲರಿಗೂ ಇಲ್ಲ ಸ್ವಾಮಿ, ಬೇಡ ಬೇಡ ಬೇಡ, ಇದು ಅಲ್ಲಲ್ಲ, ಈ ಎಕನಾಮಿಕ್ಸ್ ಯಾರಿಗೂ ಬೇಡ. ಪ್ಯಾಕೆಟ್ ಅನ್ನ ಖರೀದಿ ಮಾಡ್ತಾ ಇದ್ರೆ ಅದು ರೈತರಿಗೆ ಹೋಗ್ತಾ ಇದೆ, ಈ ಒಂದು ವಿಚಾರ ಸ್ಪಷ್ಟ. ಅಲ್ಲಲ್ಲ, ಈಗ ಸಿಂಪಲ್, ನಾನು ಸ್ವಂತ ನಿವೇಶನ ಬಿಟ್ಟು ಹಾಕೋಣ, ಬೆಂಗಳೂರು ನಗರ ಪ್ರದೇಶ ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ, ಏನೋ ಸಣ್ಣ ಪುಟ್ಟ ಕೆಲಸ, ರೆಂಟಲ್ ಅಗ್ರಿಮೆಂಟ್ ಮಾಡ್ಬೇಕಲ್ಲ, 200-300 ರೂಪಾಯಿ ಆಗ್ತಿತ್ತು, ಈಗ 1,500-2,000 ಕೊಡಬೇಕು. ಹೆಂಗದು? ಏನು ಬಗತ್ ತಿನ್ನೋದು ಅಂದ್ರೆ ಹಿಂಗ? ಯಾರು ಎಕ್ಸೆಪ್ಟ್ ಮಾಡ್ತಾರೆ ಇದನ್ನ? ಅಲ್ಲ, ಲೆಟ್ ಮಿ ಬಿ ವೆರಿ ಕ್ಲಿಯರ್. ಸೊ ಈ 200-300 ರೂಪಾಯಿ ಯಾವ ಕಾಲದಲ್ಲಿ ನಡೀತಿತ್ತು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. 200-300 ರೂಪಾಯಿ ನಡೀತಾ ಇದ್ದಿದ್ದು 2013ರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಆಯ್ತಾ? ಈ ಮಧ್ಯದಲ್ಲಿ ಬಂತಲ್ಲ ಸರ್ಕಾರ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವ್ರು ಯಾವ ರೀತಿಯಾದಂತಹ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಬೊಮ್ಮಾಯಿ ಅವರೇ ನೋಡ್ಲಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಸ್ಟಾಂಪ್ ಡ್ಯೂಟಿ ಅನ್ನ ಅವಾಗ ಎಷ್ಟು ಇನ್ಕ್ರೀಸ್ ಮಾಡಿದ್ರು ಅನ್ನೋದನ್ನ ಬಿಜೆಪಿ ಅವರು ಕೂಡ ಡೇಟಾ ತಗೊಂಬಂದ್ ಕೂತ್ಕೊಳ್ಳಿ, ನಾನು ಡೇಟಾ ತಗೊಂಬಂದ್ ಕೂತ್ಕೋತೀನಿ, ನಿಮ್ಮದೇ ಚಾನಲ್ ಅಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡೋಣ, ಆಯ್ತಾ? ಏನೇ ನಡೆದ್ರೂ ಕೂಡ ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ, ಸಿದ್ದರಾಮಯ್ಯನವರ ಸರ್ಕಾರವೇ ಕಾರಣ ಅಂತ ಆಡುವಂತಹ ಮಾತುಗಳನ್ನ ಇವತ್ತಿನ ದಿನ ಬಿಜೆಪಿ ಅವರು, ಜೆಡಿಎಸ್ ಅವರು ಹೊರಗೆ ಬಂದು ಆಕ್ಚುಲಿ ಪರಾಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ಜನ ಏನ್ ಹೇಳ್ತಾರೆ ಗೊತ್ತಾ? 40% ಸರ್ಕಾರವನ್ನ ನೋಡಿ ಅದಕ್ಕೇನೋ ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡೋರು ನೋಡಿ, ಅದಕ್ಕೇನೋ ಎವಿಡೆನ್ಸ್ ಇಲ್ಲ ಸಬ್ಮಿಟ್ ಮಾಡೋರು ನೋಡಿ, 17 ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಕರೆಕ್ಟ್. 4 ಲಕ್ಷ ಬಾಡಿಗೆಗೆ ತೆಗೆದುಕೊಳ್ಬೇಕಾಗಿತ್ತು. ಬೆಲೆ ಏರಿಕೆ ಅನ್ನೋದಾದ್ರೆ ಕಿವಿ ಮೇಲೆ ಹೂವ ಇಡೋದಾದ್ರೆ ಅದು ಜನ ಹೆಂಗ್ ಹೇಳ್ತಾರ ಗೊತ್ತಾ? ಇಷ್ಟೇ ಹೇಳ್ತಾರ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಹಾಕ್ತಿರೋ ಟ್ಯಾಕ್ಸ್ ಇಲ್ಲ, ಇದು ಹೇಳ್ತಾ ಇರುವಂತದ್ದು, ಆಯ್ತಾ? ಇವರು ಅದನ್ನು ಡಿಪೆಂಡ್ ಮಾಡ್ಕೊಂತ. ಮೇಡಮ್, ಇನ್ನೊಂದು ಪ್ರೊಫೆಷನಲ್ ಟ್ಯಾಕ್ಸು ತಿಂಗಳಿಗೆ 100 ರೂಪಾಯಿ ಕಟ್ತಾ ಇದ್ವಿ, ಈಗ 2,500 ರೂಪಾಯಿಗೆ ಏರ್ಸ್ಕೊಂಡಿದ್ದಾರೆ. ಟೋಟಲ್ ಅಮೌಂಟ್ 1,200 ರೂಪಾಯಿ ಹೋಗ್ತಾ ಇತ್ತು, ಈಗ ಏನು ಮಾಡಿದ್ದಾರೆ 2,500 ರೂಪಾಯಿ ಮಾಡ್ಕೊಂಡಿದ್ದಾರೆ. ಫೆಬ್ರವರಿಲಿ ನೀವು 300 ರೂಪಾಯಿ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಬೇಕು. ಇದು ನೀವು ಯಾರೇ ಕರ್ನಾಟಕದಲ್ಲಿ ಯಾರೇ ಸರ್ವಿಸ್ ಮಾಡಲಿ ಅವರಿಗೆ 200 ರೂಪಾಯಿ ಹಾಕೋದು ಗ್ಯಾರಂಟಿ, ಪ್ರತಿ ತಿಂಗಳು ಹಾಕ್ತಾರೆ. ಇದು ಚೆಕ್ ಮಾಡ್ಕೊಳ್ಳಿ. ಪ್ರೊಫೆಷನಲ್ ಟ್ಯಾಕ್ಸ್ ಇದು 100 ರೂಪಾಯಿ ಇದ್ದಿದ್ದು, ಇದು 1,200 ರೂಪಾಯಿ ಸರ್ಕಾರಕ್ಕೆ ಹೋಗುತ್ತೆ. ಇದು ಬೇರೆ ಇನ್ನೇನು ಇಲ್ಲ ಮೇಡಮ್. ನೀವು ಕೆಲಸ ಮಾಡ್ತಾ ಇದ್ದೀರಿ ಈ ರಾಜ್ಯದಲ್ಲಿ, ಅದಕ್ಕೆ ಯಾರಿದ್ರಲ್ಲಿ ಏನೇ ಕೆಲಸ, ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇರೋ ಯಾವುದೇ ಕೆಲಸ ತಗೊಂಡಿದ್ರು ಸಮೇತ ಅವನು 100 ರೂಪಾಯಿ ಕೊಡಬೇಕಾಗಿತ್ತು, ಈಗ 200 ರೂಪಾಯಿ ಬರ್ತಿದ್ದಾರೆ. ಅದು ಫೆಬ್ರವರಿ 300 ರೂಪಾಯಿ ಏರಿಸಿದ್ದಾರೆ. ಹೊರೆನೇ ಮೇಡಮ್, ಹೊರೆನೇ ಮೇಡಮ್. 2,500 ಆ ಕುಟುಂಬಕ್ಕೆ ಹೊರೆನೇ, ಆ ಕುಟುಂಬಕ್ಕೆ ಹೊರೆನೇ. 12,000 ಇರೋನಿಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಕೂಡ ನೀವು ಮಾತಾಡಬೇಕಾಗುತ್ತೆ. ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಮೊನ್ನೆ ರೀಸೆಂಟ್ ಆಗಿ. ಡಿ.ಕೆ. ಶಿವಕುಮಾರ್ ಅವ್ರು ಮಾತಾಡ್ಬೇಕಾರೆ ಈ ಸ್ಲಮ್ಮು ಗಿಮ್ಮಿಗೆಲ್ಲ ಶಬ್ದ ನೋಡಿ, ಸ್ಲಮ್ಮು ಗಿಮ್ಮಿಗೆಲ್ಲ ಫ್ರೀ ಅಂತ ಕೊಟ್ಟು ಬೆಲೆ ಗೊತ್ತಿಲ್ಲ, ಏನು ಎಲ್ಲಾನು ಉಚಿತ ಅಂತ ಕೊಡಕ್ಕಾಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದೇನದು ಡಬಲ್ ಸ್ಟ್ಯಾಂಡರ್ಡ್? ಅದು ಗೊತ್ತಿಲ್ಲ, ಅವ್ರಿಗೆ ಕೇಳ್ಬೇಕಂತ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಫ್ರೀ ಅಂತ ಹೇಳಿದ್ರು ತಾನೆ, ಎಲ್ರಿಗೂ ಫ್ರೀ ಅಂದ್ಮೇಲೆ ಇವ್ರು ಎಲ್ರಿಗೂ ಕೊಡ್ಬೇಕು. ಈಗ ನಿಮ್ಗೆ ಕೊಡಲ್ಲ, ಆಮೇಲೆ ಪರಿಷ್ಕರಣೆ ಮಾಡ್ತೀವಿ. ಅವ್ರ ಸರ್ಕಾರದಲ್ಲೇ ಅವರು ಮಂತ್ರಿಗಳೇ ಹೇಳ್ತಾ ಇರುವಂತದ್ದು ಇದನ್ನ ಎಲ್ರಿಗೂ ಕೊಡಬಾರ್ದು, ಅದಕ್ಕೆ ಪರಿಷ್ಕರಣೆ ಮಾಡಬೇಕು. ಒಳ್ಳೆ ವಿಚಾರ ಕಣ್ರಿ, ಅದನ್ನ ನೀವು ಸ್ವಾಗತ ಮಾಡಬೇಕು, ಅರ್ಥ ಆಯ್ತಾ? BPL ಕಾರ್ಡ್ ಹೋಲ್ಡರ್ಸ್ ಇವತ್ತಿನ ದಿನ ಎಷ್ಟು ಅದನ್ನು ರದ್ದು ಮಾಡ್ಕೊಂಡು ಕೂತ್ಕೊಂಡೆಲ್ಲ ಮಾತಾಡ್ಬಿಡಿ ಸುಮ್ಮನೆ. ಅಲ್ಲ, ಅರ್ಹರಿಗೂ ಸಮೇತ ರದ್ದು ಮಾಡಿ ಒಂದೇ ತಿಂಗಳಲ್ಲಿ 4 ಲಕ್ಷ. ನಿಮ್ಮ ಸರ್ಕಾರ ಬಂದ ಮೇಲೆ 4,50,000 BPL ನಿಜವಾದ ಫಲಾನುಭವಿಗಳಿಗೆ BPL ಕಾರ್ಡ್ ಸಿಗಬೇಕು, ಸೌಲಭ್ಯಗಳು ಸಿಗಬೇಕು.
ವೆರಿ ಗುಡ್ ಪರಿಷ್ಕರಣೆ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ನೀವು ಪರಿಷ್ಕರಣೆ ನಡೆಸಿದ್ರ? ನೀವು ಹೇಳಿದ್ರಲ್ಲ ಅರ್ಹರಿಗೆ ಸಿಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದಾರಲ್ಲ, ಅದ್ರಲ್ಲಿ ಹೇಳೋದು ಅದೇ, ಯಾವ ಅರ್ಹನಿದಾನೆ ಅವನು ವಂಚಿತನಾಗಬಾರದು ಅಂತಾನೆ ಹೇಳುವಂತದ್ದು. ಅದು ಹೇಳುವಂತ ಕೊಡಬೇಕಿತ್ತು ಅಕ್ಕಿಯನ್ನ. ಹಾಗಿದ್ರೆ ರೀ ಮೇಡಮ್ ಇರ್ರಿ, ಅಲ್ಲ, ಯಾಕೆ ಕೊಡ್ಲಿಲ್ಲ? ನೀವು ಕೊಡಕ್ ಬರಲ್ಲ, ನಿಮ್ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳಿ ಫಸ್ಟ್ ನೀವೇ ತಂದಿರ. ನೀವು ಕೊಡೋದಿಕ್ಕೆ ಸಾಧ್ಯ ಆಗದೆ ಅದರ ದುಡ್ಡನ್ನ ಕೊಟ್ಟಿದೀವಿ. ಕೊಡ್ಲಿಲ್ಲ, ಗೋಡೌನ್ ಕೊಟ್ಟಿದ್ರಲ್ಲ ಅಕ್ಕಿನ. ಕರ್ನಾಟಕ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಅಕ್ಕಿಯನ್ನ ನಾನು ಕೊಡೋದಿಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ಕಿಯನ್ನ ಕೊಡೋದಿಲ್ಲ, ಅದನ್ನ ಗೋಡೌನ್ ಅಲ್ಲಿ ಇಟ್ಕೊಂಡು ಬೇಕಿದ್ರೆ ನಾನು ಕೊಡಿಸ್ತೀನಿ, ಆದ್ರೆ ಕರ್ನಾಟಕಕ್ಕೆ ಮಾತ್ರ ಅಕ್ಕಿಯನ್ನ ಕೊಡೋದಿಲ್ಲ ಅನ್ನುವಂತಹ ನಿರ್ಣಯಕ್ಕೆ ಫುಡ್ ಸೆಕ್ಯೂರಿಟಿ ಆಕ್ಟಿನ ಅಡಿಯಲ್ಲಿ ಯಾಕೆ ನಾವು ತಮ್ಮ ಹತ್ರ ಬಂದು, ನಮ್ಮದು ಕೂಡ ಯೋಜನೆ ಇದೆ ರಾಜ್ಯ ಸರ್ಕಾರದಿಂದ, 10 kg ಅಕ್ಕಿಯನ್ನ ನಾವು ಕೂಡ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದೀವಿ ಜನರಿಗೋಸ್ಕರ. ಈ ಹಿಂದೆಯಿಂದಲೂ ಕೂಡ ಈ ಒಂದು ಸವಲತ್ತನ್ನ ನಾವು ಮಾಡ್ಕೊಂಡು ಬಂದಿದೀವಿ. ಸೊ ತಾವು ಅಕ್ಕಿಯನ್ನ ನಾವ್ ಏನ್ ದರದಲ್ಲಿ ತೆಗೆದುಕೊಳ್ತಾ ಇದ್ವಿ ಅದ್ರಲ್ಲೇ ನಮ್ಗೆ ಕೊಡಿ ಅಂತ ಕೇಳಿದಾಗ, ಆಗಲ್ಲ ರೀ, ನಮ್ಮ ಹತ್ರ ಸ್ಟಾಕ್ ಇಲ್ಲ ರೀ, ನೋಡೋಣ ರೀ, ಮುಂದಿನ ತಿಂಗಳು ಬರ್ರಿ, ಮುಂದಿನ ವರ್ಷ ಬರ್ರಿ, 6 ತಿಂಗಳು ಬಿಟ್ಕೊಂಡ್ ಬರ್ರಿ ಅಂತೆಲ್ಲ ಹೇಳಿದ್ರಲ್ಲ, ಯಾಕೆ ಕೊಡ್ಲಿಲ್ಲ ನಿಮ್ಗೆ? ನಾನು ಹೇಳ್ತೀನಿ, ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಯಾರು ಮೇಡಮ್ ಹೇಳಿ, ನಾವೇ ತಗೊಂಡ್ಬಂದಿದ್ದು. ಹಾ ಸರಿ, ವೆರಿ ಗುಡ್. ಅದಾದ್ಮೇಲೆ ಫುಡ್ ಸೆಕ್ಯೂರಿಟಿ ಆಕ್ಟ್ ನ 31ನೇ ಮೇಡಮ್ 31ನೇ ಕಾಲಮ್ ಅಲ್ಲ ಏನೋ ಏನಿದೆ ಅಂತ ನೋಡಿದೀರಾ? ಆಯ್ತು, ಮುಂದಕ್ಕೆ ಹೇಳಿ. ನೋಡಿದೀರಾ ನೀವು? ನೋಡಿದ್ರೆ ಹೇಳಿ. ನೀವು ಹೇಳಿದ್ರಲ್ಲ ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ತಂದಿರೋದು ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಏನ್ ಬರ್ದಿದೆ ಗೊತ್ತಾ? ರಾಜ್ಯ ಸರ್ಕಾರ ಮಾಡುವ ಘೋಷಣೆಗಳಿಗೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಇಂದಲೇ ಅದನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದೇ ಸರ್ಕಾರ ಬರ್ದಿದೆ. ಅದನ್ನ ಇವ್ರು ಜನರ ಮುಂದೆ ಹೇಳೋದಿಲ್ಲ. ಅದು ಇವ್ರೇನಾದ್ರು 10 kg ಅಕ್ಕಿ ಕೊಡ್ಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಬಜೆಟ್ಟಿನೊಳಗೆ ಅದು ಘೋಷಣೆ ಆಗ್ಬೇಕು. ಅದು ಆಗೋವರೆಗೂ ಕೊಡಕ್ ಬರಲ್ಲ. ಇವರು ಘೋಷಣೆ, ಒಂದ್ ನಿಮಿಷ, ಅದಾದ್ಮೇಲೆ ಅದೇ ಫುಡ್ ಸೆಕ್ಯೂರಿಟಿಯ ಒಂದ್ ನಿಮಿಷ ಇರಿ ಮೇಡಮ್, ನೀವು ತಂದಿರೋ ಆಕ್ಟಿನ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಜನರನ್ನ ಮಾಡಬೇಡಿ, ನೀವು ಕೊಡಿ ಅಕ್ಕಿ ಅಂತ ಹೇಳ್ತಾ ಇದ್ದೀನಿ. ಅಕ್ಕಿ ಕೊಡಿ ಅಂತ ನಾವು ಕೇಳಲಿಲ್ಲ, ಆಯ್ತಾ? ನಮಗೆ ಸಾಲ ಮೇಡಮ್ ಅಕ್ಕಿ ಕೊಡಕ್ಕೆ ಬರಲ್ಲ. ನೀವು ತಂದಿರೋ ಆಕ್ಟ್ ಅಲ್ಲೇ ಆ ಪ್ರಾವಿಷನ್ ಇಲ್ಲ. ನೀವು ಪ್ರಾವಿಷನ್ ಇಲ್ಲ, ನಾವು ದುಡ್ಡು ಕೊಡಿ, ನೀವು ಅಕ್ಕಿ ಪ್ರಾವಿಷನ್ ಇದೆ ಮೇಡಮ್. ದುಡ್ಡು ಕೊಡ್ತೀವಿ, ಅವರು ಪ್ರಾವಿಷನ್ ಇರೋದನ್ನ ಹೇಳ್ತಾರೆ, ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ. ಏನೇ ವಾದ ಮಾಡಿದ್ರು ಜನಕ್ಕೆ ಬರೆ ಬಿದ್ದಿರೋದು ನಿಜ. ಆದ್ರೆ ನಿಮ್ಮನ್ನ ಎಲ್ಲಿ ಕೂರಿಸಿದಾರೆ ಗೊತ್ತಾ? ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ನನಗೆ ನೋಡಿ ಯತ್ನಾಳ್ ಅವರು ಎಡಕ್ಕೆ, ವಿಜಯೇಂದ್ರ ನೋಡಿ, ಅದೇ ನಾನು ಹೇಳ್ತಿರೋದು. ಕುಮಾರ್ ಬಂಗ್ರ ಅಲ್ಲೇ ಅಶೋಕ್ ಅವರು ಎದುರು ನಿಂತ್ಕೊಂಡಿದ್ದಾರೆ ನೋಡಿ. ನಾರಾಯಣ ಸ್ವಾಮಿ ಅವರಿದ್ದಾರೆ, ಅದಾದ್ಮೇಲೆ ರವಿಕುಮಾರ್ ಅವರಿದ್ದಾರೆ. ಸದನದಲ್ಲಿ ಸವಿಸ್ತಾರವಾಗಿ ಇವ್ರು ಮಾಡಿರ್ತಕ್ಕಂಥದ್ದನ್ನ ಬಿಚ್ಚಿಟ್ಟಿದೀವಿ. ಅದ್ರಲ್ಲಿ ಕೆಲವೊಂದನ್ನು ಇವರು ಗಲಾಟೆ ಗದ್ದಲ ಮಾಡ್ಬಿಟ್ಟು ಹೆಂಗ್ ಹೊರಗಾಕಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ವಿರೋಧ ಪಕ್ಷ ಒಗ್ಗಟ್ಟಿದೆ ನಮ್ಮಲ್ಲಿ. ಯಾರಿಲ್ಲ ಅಂತ ಹೇಳಿದ್ರು ನೋಡಿ. ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಿದ್ದೀರಿ, ಇದೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ ಹೋಗ್ತೀವಿ. ಯಾಕೆಂದ್ರೆ ಏನು ಪ್ರಯೋಜನ ಇಲ್ಲ. ಇದು ಹೆಂಗೆ ಅಂದ್ರೆ ನೀವು ಸುಮ್ಮನೆ ಕಾಟಾಚಾರಕ್ಕೆ ಬಂದ್ಬಿಟ್ಟು ಈ ಸರ್ಕಾರದ ಪತನ ಆಗುತ್ತೆ, ಈ ಸರ್ಕಾರದ ಪತನ ಆಗೋವರೆಗೂ ಹೋರಾಟ ಮಾಡಿ ನೋಡ್ರಿ. ಇದೇ ಒಂದು ವಿಚಾರ ನೋಡಿ. ಬೆಲೆ ಏರಿಕೆದು ಫಸ್ಟ್ ನಾವು ಅಹೋರಾತ್ರಿ ಧರಣಿಯನ್ನ ಮಾಡಿದ್ವಿ. ಫಸ್ಟ್ ಪಾಯಿಂಟ್, ಮೂಡ ಹಗರಣದಲ್ಲಿ ಈ ಕೇಸನ್ನು ಅವಾಗಲೇ ಮುಚ್ಚಾಕ್ತಾ ಇದ್ರು. ಇಷ್ಟು ದೊಡ್ಡ ಆಗಿ ರಾಜ್ಯದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಗೂ ತಲುಪುವಂತ ಕೆಲಸವನ್ನು ನಾವು ಮಾಡಿದೀವಿ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಅದು ಕೋರ್ಟಿಗೆ ಬರ್ಲಿಕ್ಕೆ ಲೋಕಾಯುಕ್ತದಿಂದ ಯಾರು ಅಲ್ಲರಿ, ಯಾರು ಲೋಕಾಯುಕ್ತ ನೇಮಕ ಮಾಡ್ತಾನೋ ತನ್ನ ಕೆಳಗಿನ ಅಧಿಕಾರಿ ತನ್ನ ಮೇಲೆ ಇರ್ತಕ್ಕಂಥ ಬಾಸಿನ ಮೇಲೆ ಏನ್ ರಿಪೋರ್ಟ್ ಕೊಡ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ನೆಕ್ಸ್ಟ್ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಆಗಿದೆ. ಅದಕ್ಕೆ ಆಕ್ಷೇಪಣೆ ತೀರ್ಪು ಕೂಡ ಬರುತ್ತೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಆಗಿದೆ. ಆಯ್ತು, ನನಗೆ ಒಂದೆರಡು ವಿಚಾರಕ್ಕೆ ಉತ್ತರ ಬೇಕು ಮಹೇಶ್ ಗೌಡ್ರೆ. ಓಕೆ ಸ್ವಾತಿ, ಬಿಜೆಪಿಯವರು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಿಕೊಡ್ತು. ಓಕೆ, ಜನಸಾಮಾನ್ಯರ ದೃಷ್ಟಿಯಲ್ಲ ನೋಡೋದಾದ್ರೆ ಸಿರಿವಂತರಿ ಟ್ಯಾಕ್ಸ್ ತಲೆನೇ ಕೆಡಿಸ್ಕೊಳ್ಳೋದ ಮಹೇಶ್ ಗೌಡ್ರೆ.
ಬಡವರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಯಾವತ್ತಿನ ಕೂಳಾದರೆ ಸಾಕು, ದುಡಿತಾರೆ, ತಿಂತಾರೆ. ಸಿಕ್ಕಾಕೊಂಡ್ರದ್ದು ಮಿಡಲ್ ಕ್ಲಾಸ್ ಅವರು, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಅವ್ರ ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡಿ ಒಂದೆರಡು. ಇಲ್ಲ, ಎಕ್ಸ್ಪೆಷಲಿ ನೀವು ಹೇಳೋದು ದಯವಿಟ್ಟು ಬಡವರನ್ನು ಯಾವುದೇ ಕಾರಣಕ್ಕೂ ನಾವಿರೋದೇ ಬಡವರ ಪರವಾಗಿ, ಮಧ್ಯಮ ವರ್ಗದ ಪರವಾಗಿ ಖಂಡಿತವಾಗ್ಲೂ ಇರ್ತೇವೆ. ಯಾವಾಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟುವಂಥವ್ರು ಯಾರು ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಫೆನ್ಸ್ ಆಗೋದಿಲ್ಲ ಯಾವುದೇ ಸರ್ಕಾರಗಳು. ಅಲ್ಲಿ ಯಾಕಂತ ಹೇಳಿದ್ರೆ ನಾನು ಸತ್ಯ ಹೇಳ್ಬಿಡ್ತೀನಿ, ಇವತ್ತು ಬಡವರ ಗೋಳು ಇದೆಯಲ್ಲ ನೋಡಿ, ಮಧ್ಯಮ ವರ್ಗದವ್ರು ಹೇಗೆ ಅವರು ತಮ್ಮದೇ ಆದಂತಹ ಒಂದು ನಂಬಿಕೆನ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಅವರು ಬರುವಂತ ಆದಾಯದ ಮೂಲವನ್ನ ಮೊದಲೇ ಸರಿಪಡಿಸ್ಕೊಂಡಿರ್ತಾರೆ. ನಾನು ಇಷ್ಟು ಆದಾಯ ಬರುತ್ತೆ, ಇಷ್ಟು ಖರ್ಚನ್ನ ನಾನು ಮಾಡ್ತೇನೆ ಅಂತ. ಯಾವಾಗ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗೋಗುತ್ತೋ ಅವಾಗ ಬಡವರ ಸಾಲಿಗೆ ಅವರು ಸೇರೋಗ್ತಾರೆ. ಮತ್ತೆ ಜೊತೆಗೆ ನೀವು ಒಂದು ಮಾತು ಹೇಳಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು, ಅದು ಎಕ್ಸ್ಪೆಷಲಿ ಇವತ್ತು ಸತ್ಯ. ಅದು ಹರ್ಷದ ಕೂಳುಗೋಸ್ಕರ ವರ್ಷದ ಕೂಳನ್ನು ಹಾಳು ಮಾಡ್ಕೊಂಬೇಡಿ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದು ಹರ್ಷದ ಕೂಳು. ಇವತ್ತು ಕರ್ನಾಟಕದ ಜನ ಏನು ಹಾಳು ಮಾಡ್ಕೊಂಡ್ರು ಅಂದ್ರೆ ವರ್ಷದ ಕೂಳನ್ನ ಹಾಳು ಮಾಡ್ಕೊಂಡ್ರು. ಇವತ್ತು ಸರ್ಕಾರ ಬೀಳೋವರೆಗೂ ನಮ್ಮ ಹೋರಾಟ ಅಂತ ಹೇಳಿದ್ರೆ, ಇವತ್ತು ಸರ್ಕಾರಕ್ಕೆ ಈ ರಾಜ್ಯದ ಜನ ಸಿದ್ದರಾಮಯ್ಯ ಸಾಹೇಬ್ರ ಗೌರ್ಮೆಂಟ್ ಅನ್ನ ನಂಬಿ 137 ಮ್ಯಾಂಡೇಟರಿಯನ್ನ ಕೊಟ್ಟಿದೆ. ಆ ಮ್ಯಾಂಡೇಟರಿ ಪ್ರಕಾರ ಇವತ್ತು ಸರ್ಕಾರ ನಡೆಸಬೇಕಾಗಿತ್ತು. ಆದ್ರೆ ರಾಜ್ಯದ ಜನರೇ ದಂಗೆ ಹೇಳುವಂತ ಪರಿಸ್ಥಿತಿ ಖಂಡಿತ ಬರುತ್ತೆ. ಯಾವಾಗ ಜನಾಕ್ರೋಶ ಯಾತ್ರೆಗಳನ್ನ ಅಪೋಸಿಷನ್ ಪಾರ್ಟಿಲಿ ಇರುವಂತ ನಾವುಗಳು ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಜನರು ಸಹ ಏನಪ್ಪಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಜನಾಕ್ರೋಶ ಯಾತ್ರೆ ಆಗುತ್ತೆ ಅಂತ ಹೇಳಿದಾಗ ಪಾಪ ಜನಗಳು ಮಾತಾಡಿದ್ರು ಮಾತನಾಡ್ಬೇಕಾದ್ರೆ ನೀವು ನಮ್ಮ ಮಾತಿಗೆ ಆಮೇಲೆ ಆನ್ಸರ್ ಮಾಡಿ ಹೇಳಿದ್ದೀನಿ. ಉತ್ತರ ಕೇಳಬೇಕು. ಸಿದ್ದರಾಮಯ್ಯನವರು ಸಕ್ಸಸ್ಫುಲ್ ಮುಖ್ಯಮಂತ್ರಿ ಅಂತ ಹೆಸರು ತಗೊಂಡವರು, ಬಟ್ ಈ ಟರ್ಮ್ ಪವರ್ಲೆಸ್ ಆಗಿಬಿಟ್ಟಿದ್ದಾರೆ. ಇದನ್ನ ನಾನು ಹೇಳ್ತಾ ಇಲ್ಲ ಮೇಡಮ್, ಏನು ಕಾಂಗ್ರೆಸ್ನಲ್ಲಿ ಇರುವಂತ ಇವತ್ತಿನ ನಾಡಿನಲ್ಲಿ ಕಾಂಗ್ರೆಸ್ನಲ್ಲಿ ಹೆಸರು ಹೇಳ್ಕೊ ಗೆದ್ದಿದ್ದಾರಲ್ಲ MLAಗಳು, ಅವರು ಸಹ ಇದೇ ಹೇಳ್ತಾರೆ. ಸನ್ಮಾನ್ಯ ಪೂಜ್ಯ ನೋಡಿ, ನೀವು ಪಾಟೀಲ್ರು ತಗೊಳ್ಳಿ, ಅವ್ರದೇ ಪಕ್ಷದ ಪಾಟೀಲ್ರು ರಾಜೀನಾಮೆ ಬಿಸಾಕ್ಬಿಟ್ಟು ಮುಖದ ಮೇಲೆ ಹಾಚ್ಕೋದ್ರು, ಅವ್ರನ್ನ ಕರ್ಕೊಂಡ್ಬಂದ್ರು. ಇದು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಇವತ್ತು ರಾಜನ್ ಅಂತ ಘಟಾನುಘಟಿ ನಾಯಕನನ್ನ ಇವತ್ತು ಒಂದು ಸಣ್ಣದೇನೇ ಇಟ್ಕೊಂಡು ಇವತ್ತು ಪಾಪ ಬಾಯಿ ಮುಚ್ಚಿಸ್ಬಿಟ್ರು. ಯಾರು? ಕಾಂಗ್ರೆಸ್ನಲ್ಲಿ. ಅದು ಎಂಥ ಕೇಸು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಮುಚ್ಚಿರ್ಬೋದು ಅದು, ಆದ್ರೆ ಇಂಥ ಕೇಸ್ಗಳು ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಸ್ ಏನಾಗಿದೆ? ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ನಮ್ಮ ಪಕ್ಷ ಅವ್ರ ಜೊತೆಲಿದ್ದಂಥ ಜಿ ಪರಮೇಶ್ವರ್ ಸಾಹೇಬ್ರು ಅವ್ರೇನಾಗಿದ್ದಾರೆ? ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ನಡೆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ನಂಬಿದ್ರಿ. ಎರಡನೇ ಬಾರಿಗೆ ನೀವು ಅಷ್ಟೆಲ್ಲ ಕೊಟ್ಟಂತ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾಕೆ ಸೋಲ್ಸಿದ್ರಿ? ರಾಜ್ಯದ ಜನ ಯಾಕೆ ಮನೆ ಕಳಿಸಿದ್ರು? ಅವತ್ತು ಮ್ಯಾಂಡೇಟ್ ಕೊಟ್ಟಿರ್ಲಿಲ್ವಾ? ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಏನ್ ಗೊತ್ತಾ ಮೇಡಮ್ ಅವರೇ, ದಯಮಾಡಿ ಸಹೋದರಿ ತಿಳ್ಕೊಳ್ಳಿ, ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ತಟಸ್ಥ ನೀತಿಯ ಖಂಡಿತವಾಗ್ಲೂ ಕೂತಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ, ಖರ್ಗೆ ಸಾಹೇಬ್ರು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ. ಇವತ್ತು ನಿಜವಾದಂತ ಒರಿಜಿನಲ್ ಸ್ಟಾಂಪ್ ಯಾರಪ್ಪ ಅಂತ ಹೇಳಿದ್ರೆ, ಏನೂ ಗೊತ್ತಿಲ್ಲದೆ ಇರುವಂತಹ ಈ ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರೇ ಮೈನಸ್. ಇನ್ನು ಈ ರಾಜ್ಯದಲ್ಲಿ ಇನ್ನೇ ಬೇರೆ ಪ್ಲಸ್ ಆಗೋದಕ್ಕೆ ಸಾಧ್ಯನಾ? ಇವತ್ತು ದೇಶದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರ್ದೇ ಇರುವಂತ ವಿರೋಧ ಪಕ್ಷದ ನಾಯಕರು ಇಟ್ಕೊಂಡಿರುವಂತ ಕಾಂಗ್ರೆಸ್ ಪಕ್ಷ ಒಂದು ಚೆನ್ನಾಗಿ ಹೇಳಿದ್ರು. ಇವರು ಏನ್ ಚೆನ್ನಾಗಿ ಹೇಳಿದ್ರು ಅಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಹತ್ರ ಕೇಳಿಕೊಂಡು ಬೊಮ್ಮಾಯಿ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಕೇಳಿ. ಬೊಮ್ಮಾಯಿ ಮುಖ ಅಮಿತ್ ಶಾ ಹಿಂದೆ ನಡೆಸ್ತಾ ಇದ್ದಂತಹ ಸರ್ಕಾರ ಯಾವ ರೀತಿ ಕರ್ನಾಟಕದಲ್ಲಿ ಅನ್ನೋದನ್ನ ಹೋಗಿ ಕೇಳ್ಕೊಂಡ್ ಬನ್ನಿ ನೀವು. ಬೊಮ್ಮಾಯಿ ಅವರು ಮುಖ ಅಮಿತ್ ಶಾ ಅವರು ಇದ್ದಂತಹ ಯಾವ ರೀತಿಯಾದಂತಹ ಸರ್ಕಾರ ನಡೆಸ್ತಾ ಇದ್ರು ಅನ್ನೋದನ್ನ ಹೋಗಿ ಕೇಳಿ. ಆಯ್ತಾ? ಗೊತ್ತಾಗುತ್ತೆ ನಿಮಗೆ. ಯಾವ್ಯಾವ ರಾಜ್ಯಗಳನ್ನ ನಮ್ಮ ರಾಜ್ಯದ ಬೈ ಎಲೆಕ್ಷನ್ ಹೇಳ್ರಿ, ಎಲ್ಲಾ ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆ ಮಾತಾಡಿ, ನಮ್ಮ ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆ ಮಾತಾಡಿ. ಕಪ್ಪ ಕಾಣಿಕೆ ಕೊಡೋದು ನಾವು ಎರಡೇ ರಾಜ್ಯ, ಒಂದು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ, ಇನ್ನೊಂದು ಕರ್ನಾಟಕ. ಎರಡೂ ರಾಜ್ಯಗಳಿಂದ ರೈತರ ರಕ್ತವನ್ನ ರಕ್ತ ಬೀಜಾಸುರನಾಗಿ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಕೂತಿಲ್ಲ. ಸಿದ್ದರಾಮಯ್ಯನವರು ರಕ್ತ ಬೀಜಾಸುರ, ಅದು ಪಟ್ಟಲಪ್ಪ. ಅಲಿಬಾಬಾ ಅಲಿಬಾಬಾ ಒಂದ್ ಕಡೆ, ಒಂದೊಂದು ರಕ್ತ ಬೀಜಾಸುರ ಒಂದ್ ಕಡೆ. ಪಾಪ ನೋಡೋಣ ಸಿದ್ದರಾಮಯ್ಯನವರು ಪ್ರಥಮ ಬಾರಿ ಮುಖ್ಯಮಂತ್ರಿ ಸೋಲೇ ಇಲ್ವಾ? ಏನಾಯ್ತು ಪಕ್ಷ? ಕೇಂದ್ರ ಸರ್ಕಾರದಲ್ಲಿ ಯಾಕೆ
ಹರಿಯಾಣ ಏನಾಯ್ತು? ರಾಜಸ್ಥಾನ ಏನಾಯ್ತು? ಪಾಪ ಜಮ್ಮು ಕಾಶ್ಮೀರ ಫಾರೂಕ್ ಅಬ್ದುಲ್ಲಾ ಎಲ್ಲಿದೆ? ಸ್ವಾತಿ ಚಂದ್ರಶೇಖರ್ ಹೇಳ್ತಾರೆ ಪಾಪ. ರಕ್ತ ಬೀಜಾಸುರನ್ ಬಗ್ಗೆ ಮಾತನಾಡಿ, ಅಲಿಬಾಬನ್ ಬಗ್ಗೆ ಮಾತನಾಡಿ, ಹೌದಲ್ವಾ? ನೋಡಿ ಮೇಡಮ್, ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಇಬ್ಬರೇ ಇರೋದು, ಒಂದು ರಕ್ತ ಬೀಜಾಸುರ, ಇನ್ನೊಬ್ಬ ಅಲಿಬಾಬಾ. ಇವ್ರು 40 ಮಂದಿ ಕಳ್ಳರು ಸೇರ್ಕೊಂಡ್ಬಿಟ್ಟವ್ರೆ. ಇವರೆಲ್ಲರೂ ಸೇರ್ಕೊಂಡು ಪಾಪ ರೈತರು, ಬಡವರು, ದೀನ ದಲಿತರು ಹಗಲು ರಾತ್ರಿ ರಕ್ತ ಎಷ್ಟು ದಿನ ಇರ್ತಾರೆ ನೋಡೋಣ. ಅಲ್ಲ ಈಗ ಸ್ವಾತಿ, ಈಗ ಸಿದ್ದರಾಮಯ್ಯನವರು ಅಂದಾಗ ನಾನು ಆಗಲೇ ಮಹೇಶ್ ಕೊಟ್ರಿಗೆ ಹೇಳ್ತಿದ್ದೆ, ಪವರ್ಫುಲ್ ಆ್ಯಂಡ್ ಜನಪರ ಕಾಳಜಿ ಇರುವಂಥ ವ್ಯಕ್ತಿ, ಒಂದು ಮಾಸ್ ಲೀಡರಾಗಿ ಗುರುತಿಸ್ಕೊಂಡವರು. ಈ ಸಲ ಯಾಕೋ ಅಂತಹ ಒಂದು ಚಾರ್ಮ್ ಕಾಣಿಸ್ತಾ ಇಲ್ಲ. ಇದು BJPನೋ JDS ಅಥವಾ ಜನಸಾಮಾನ್ಯರು ಮಾತಾಡ್ತಿರೋದಲ್ಲ, ಕಾಂಗ್ರೆಸ್ನ ಕೆಲವರು ಮಾತಾಡ್ತಿರುವಂಥ. ಯಾರು ಮಾತಾಡ್ತಿದ್ದಾರೆ? ಯಾಕೆ ಈ ಥರದ ಸ್ಟೇಟ್ಮೆಂಟ್? ನಮ್ಮ ನಾಯಕರು ನಾವು ಓಪನ್ ಆಗಿ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ಆಯ್ತಾ? ಓಪನ್ ಆಗಿ ಹೇಳ್ಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಸಂಪುಟದಲ್ಲಿ ಇರ್ತಾರ ಇಲ್ಲ ಗೊತ್ತಿಲ್ಲ, ಆಯ್ತಾ? ಸಂಪುಟದಲ್ಲಿ ಆಯ್ತಾ? ನಿಮ್ಮ ಪಕ್ಷದಲ್ಲಿ ಇರ್ತಾರ ಇಲ್ಲ ಗೊತ್ತಿಲ್ಲ, ಇದು ನಿಮ್ಮದೇ ಸಂಪುಟದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ನನಗಂತೂ ಗೊತ್ತಿಲ್ಲ. ನಮಗೆ ಅಲ್ಲಲ್ಲ ನಾನ್ ಕೇಳೋದು ಸದನದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯ್ತಲ್ಲ ಪೆನ್ ಡ್ರೈವ್ ವಿಚಾರ, ಅದೇನಾದ್ರೂ ಪೆನ್ ಡ್ರೈವ್ ವಿಚಾರ ಏನಾದ್ರೂ ಅವ್ರನ್ನ ಬ್ಯಾಕ್ ಸ್ಟೆಪ್ ಮಾಡ್ತಿದ್ಯಾ? ಮುಖ್ಯಮಂತ್ರಿ ನಾನು ಕೇಳಿದ ಪ್ರಶ್ನೆ ಇದಲ್ಲ, ನಾನು ಕೇಳ್ತಿರೋ ಪ್ರಶ್ನೆ ಅದಲ್ಲ. ದೊಡ್ಡ ನಾಯಕ KN ರಾಜಣ್ಣನಂಥ ನಾಯಕರ ಪೆನ್ ಡ್ರೈವು ಅಥವಾ ಅದೇನೋ ಸುಪಾರಿ ಇಂಥ ವಿಚಾರಗಳು ಸಿದ್ದರಾಮಯ್ಯನವರ ಬ್ಯಾಕ್ ಸ್ಟೆಪ್ ಮಾಡ್ತಾ ಇದೆಯಾ? ಏನು ಬಹಳ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳದಿರೋಂಗೆ ಹಿಂದಕ್ಕೆ ಹಾಕ್ತಿದ್ಯಾ, ಬ್ಯಾಕ್ ಸ್ಟೆಪ್ ಮಾಡ್ತಿದ್ಯಾ? ಏನು ನಿರ್ಧಾರ ತೆಗೆದುಕೊಳ್ಬೇಕಿತ್ತು ತಮ್ಮ ಪ್ರಕಾರ? ಏನು ತಗೋಬಾರ್ದು, ಯಾವ ಬೆಲೆ ಏರಿಕೆ ಆಗಬಾರ್ದಿತ್ತು ಸ್ವಾತಿ. ಅಷ್ಟು ಜನಪರ ಅನ್ನೋದಾಗಿದ್ರೆ ಒಂದೇ ಒಂದು ಎಲೆಕ್ಟ್ರಿಕ್ ಬಿಲ್ಲು, ನೀರಿನ ದಾರ, ಸ್ಟ್ಯಾಂಪ್ ಡ್ಯೂಟಿ ಯಾವ್ದು ಆಗ್ಬಾರ್ದಿತ್ತು. ಇವತ್ತೊಂದು ಸಣ್ಣ ಬಾಡಿಗೆ ಮನೆಗೆ ಮೂವ್ ಆಗಕ್ಕಾಗಲ್ಲ, 300-400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಕೊಡೋ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಒಂದು ತರಕಾರಿ ತಗೊಳಕ್ಕಾಗಲ್ಲ, 1 kg ತರಕಾರಿ ತಗೋತಿದ್ದವ್ರು ಇವತ್ತು ಅರ್ಧ kg ಬಂದ್ಬಿಟ್ಟಿದ್ದಾರೆ. ಇವತ್ತು ಪರಿಸ್ಥಿತಿ ಅಯೋಮ ಆಗಿದೆ. ನಿಮಗೂ ಗೊತ್ತಿದೆ, ಆದ್ರೆ ನೀವು ಒಪ್ಕೊಳ್ತಿಲ್ಲ, ನೀವು ಸಮರ್ಥನೆ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳ್ತಿರೋದು ಸಿದ್ದರಾಮಯ್ಯನವರು ಯಾರು ಒಪ್ಕೋತಾರೆ ಇದನ್ನ? ಯಾರು ಒಪ್ಕೋತಾರೆ? ಇದು ಜನಪರ ಬಜೆಟ್ ಇರೋದ್ ಬರೋ ದಂಡನೆಲ್ಲ ತಗೊಂಡು ಗ್ಯಾರಂಟಿ ಹಾಕೊಂಡು ಜನಗಳನ್ನ ಸೋಂಬೇರಿ ಮಾಡ್ಬಿಟ್ಟು ಯಾವ ಆರ್ಥಿಕ ತಜ್ಞನು ಈ ಗ್ಯಾರಂಟಿಯನ್ನ ಒಪ್ಪಿಕೊಂಡಿರಲಿಲ್ಲ. ನೀವು ಪ್ರತಿಷ್ಠೆಗೆ ಬಿದ್ದಿದ್ದೀರಿ. 3-4 ತಿಂಗಳಾಯ್ತು ಗೃಹ ಲಕ್ಷ್ಮಿ ಹಣ ಬಂದಿಲ್ಲ. ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ, ಕರ್ನಾಟಕ ಶ್ರೀಮಂತ ರಾಜ್ಯ ಅಂತ ಹೆಸರನ್ನ ಪಡ್ಕೊಂಡಿದೆ, ಹಾಳು ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಯಾವ ಸರ್ಕಾರ ಬಂದ್ರು ಸುಧಾರಿಸ್ಕೊಳಕ್ ಸಾಧ್ಯ ಇಲ್ಲ, ಅದೋ ಗತಿ ತಗೊಂಡು ಹೋಗ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಅಂತ ಹೆಸರು ಪಡ್ಕೊಂಡಿದ್ದಾರೆ, ಹಾಳು ಮಾಡ್ತಾ ಇದ್ದೀರಿ. ಯಾರವರಿಗೆ ಸಲಹೆ ಕೊಡ್ತಿದ್ದಾರೋ ಗೊತ್ತಿಲ್ಲ. ಈಗ ರಾಜಣ್ಣ ಪ್ರಕರಣ, ಸತೀಶ್ ಜಾರಕಿಹೊಳಿ ವಿಚಾರನೋ, KPCC ಅಧ್ಯಕ್ಷರ ಬದಲಾವಣೆ ವಿಚಾರನೋ, ಸ್ವತಂತ್ರವಾಗಿ ನಿರ್ಧಾರ ನಾವು ಪವರ್ಫುಲ್ ಸಿದ್ದರಾಮಯ್ಯ ನೋಡಿದ್ದು. ಸಿಸಿಟಿವಿ ಇಲ್ಲದೆ ಇರುವಂತಹ ಒಂದು ಬಿಲ್ಡಿಂಗ್ ಅಂತ ಬಹಳ ಸ್ಪಷ್ಟವಾಗಿ ಅವರು ಸಿಸಿ ಕ್ಯಾಮೆರಾ ಇಲ್ಲ. ಅವ್ರು ಹೇಳಿದ್ದಾರೆ ಅದು ಸರ್ಕಾರಿ ಬಿಲ್ಡಿಂಗ್ ರೀ, ಅಲ್ಲಿ ಯಾವುದೇ ರೀತಿಯಾದ ಎಲ್ಲ ಇಟ್ಕೋಬೇಕು. ಬಜೆಟ್ ಇಲ್ವಾ? ಸರ್ಕಾರಿ ಬಿಲ್ಡಿಂಗ್ ಅಲ್ಲಿ ಸಿಸಿಟಿವಿ ಹಾಕಕ್ಕೆ ಬಿಲ್ಡಿಂಗ್ ಇಲ್ವಾ? ದುಡ್ಡಿಲ್ವಾ? ದುಡ್ಡಿಲ್ಲ. ಸನತ್ತವ್ರೆ, ನಾನ್ ಕೇಳ್ತಿರೋದು ಇಷ್ಟೇ. ಜನಸಾಮಾನ್ಯರು ಬರೆ ಹಾಕ್ತಿದ್ದಾರೆ. ನೀವು ಒಗ್ಗಟ್ಟಿಂದ ಹೋರಾಟ ಮಾಡಲಿಲ್ಲ ಅಂದ್ರೆ ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕೊಡ್ತೀವಿ. ಒಂದು. ಎರಡನೇದು, ಇವ್ರೇನ್ ಇವತ್ತು ಕೂಗ್ತಾ ಇದಾರಲ್ಲ, ದುರಹಂಕಾರದಲ್ಲಿ ಏನ್ ಕೂಗ್ತಾ ಇದಾರಲ್ಲ, ನಮ್ ಕರ್ನಾಟಕ ಜನರನ್ನ ಏನ್ ಇವರು ಮಾಡ್ತಾ ಇದಾರೆ, ಏನು ಮಂಕುಬೂದಿ ಎರಚಿಬಿಟ್ಟು ಇವತ್ತು ಇಲ್ಲಿಗೆ ಈ ಪರಿಸ್ಥಿತಿ ಜನರು ತಂಗೆ ಹೇಳ್ತಾರೆ ಇವತ್ತಲ್ಲ ನಾಳೆ. ಒಂದು. ಎರಡನೇದು, ಬೈ ಎಲೆಕ್ಷನ್ ಅಂತಿದ್ರು, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತಾಡ್ತಿದಾರೆ ಅಂತ. ಯಾಕಂದ್ರೆ ಗೃಹಲಕ್ಷ್ಮಿದು BUI ಆಗಿರೋದು, ಯಾಕಂದ್ರೆ 3 ಸಾವಿರ ಅವಾಗ ಬಂತು, 6,000 ರೂಪಾಯಿ ಹಾಕಿದ್ರು. ಇವಾಗ ನೋಡಿ ಎಲ್ಲ ಸರ್ವರ್ ಡಮಾರು, ಇವಾಗ ಇನ್ನೂ ಬಂದಿಲ್ಲ ಅಂತ. ನಿಮಗ್ ಬಂತ? ನಮ್ಗೆ ಬರುತ್ತೆ ಅಂತ ಕೇಳಿ ಅವ್ರು ಅವಾಗಿಂದ ಮಾತಾಡ್ತಿದ್ದಾರೆ. ಅವ್ರಿಗೆ ಬಂತ ಕೇಳಿ ಗೃಹಲಕ್ಷ್ಮಿ ಅಲ್ಲ, ಎಲ್ರಿಗೂ ಫ್ರೀ ಅಂತ ಹೇಳಿರೋದು. ಅವ್ರು ಇವ್ರು ಅಂತ ಏನಿಲ್ಲ, ಟ್ಯಾಕ್ಸ್ ಪೇಯರ್ ಬಿಟ್ಟು ಮತ್ತೆ ಉಳಿದವರಿಗೆಲ್ಲ ಬರುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಆಯ್ತಾ? ಅಷ್ಟೇ. ಅಂದ್ರೆ ಜನರ ಸಮಸ್ಯೆಗಳನ್ನು ನನ್ನ ಪ್ರೀತಿಯ ಸಹೋದರಿ ಯಾರು ನಮ್ಮ ಸ್ವಾತಿ ಇದ್ದಾರೆ, ನಿಜವಾಗ್ಲೂ ನನ್ನ ಆತ್ಮೀಯ ಸಹೋದರಿ ಹತ್ರಲ್ಲಿ 2 ಮಾತೇ ಇಲ್ಲ.
ಇವತ್ತೇನಾದರೂ ಇವತ್ತು ಈ ಮಾಧ್ಯಮದಲ್ಲಿ ಕೂತ್ಕೊಂಡು ಸಹೋದರಿಯಾಗಿ ಮಾತನಾಡ್ತಾವ್ರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ವಾತಿ ಚಂದ್ರಶೇಖರ್ ಅವರು ಬಡತನದಲ್ಲಿದ್ರು, ಮಧ್ಯಮ ವರ್ಗದಲ್ಲಿದ್ರು, ಈ ಮಾತು ಹೇಳ್ತಾ ಇರ್ಲಿಲ್ಲ. ಯಾದ್ರ ಬಗ್ಗೆ? ಈ ಬೆಲೆ ಏರಿಕೆ ಬಗ್ಗೆ. ನಮ್ಮ ಸ್ವಾತಿ ಸಿಸ್ಟರ್ ಶ್ರೀಮಂತರ ಮೊದಲನೇ ಸಾಲಿನಲ್ಲಿ ಇರೋದ್ರಿಂದ ಇವತ್ತ ಮಾತನಾಡಿ ಅದಕ್ಕೋಸ್ಕರ ಎಲ್ಲ ಶ್ರೀಮಂತರಾಗಿ ನಮ್ಮ ಸ್ವಾತಿ ಚಂದ್ರಶೇಖರ್ ಒಟ್ಟಾರೆ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ, ಜನಸಾಮಾನ್ಯರು ಅದನ್ನು ಅನುಭವಿಸ್ತಿದ್ದಾರೆ. ಅದೇನೋ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರಂತೆ, ಜನಾಕ್ರೋಶ ಯಾತ್ರೆ ಅಂತೆ. ಅದೇನು ಮಾಡ್ತಿರೋ ಮಾಡಿ, ಒಗ್ಗಟ್ಟಿಂದ ಮಾಡಿ, ಜನಕ್ಕೊಂದು ನ್ಯಾಯ ಕೊಡಿಸಿ ಅಂತ ಹೇಳ್ತೇವೆ. ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.